ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಚೆನ್ನಾಗಿ ಕಲೀರಿ. ಓಕೆ, ಫಸ್ಟ್ ಲೆಸನ್ ಬೇಸಿಕ್ ಫಸ್ಟ್ ಪಿ.ಯು.ಸಿ ಮಾಡ್ತೀನಿ. ಸೆಟ್ಸ್ ಯಾವುದು ಫಸ್ಟ್ ಲೆಸನ್ ಗೊತ್ತಿತ್ತಾ ನಿಮ್ಗೆ? ಇಲ್ಲ, ಗೊತ್ತಿಲ್ವಾ? ಓಕೆ, ಸೆಟ್ಸ್ ಟೆಕ್ಸ್ಟ್ ಬುಕ್ ಸಿಗುತ್ತೆ ನಿಮಗೆ, ಯಾವ್ದಾದ್ರು ಸ್ಟೋರ್ ಅಲ್ಲಿ ಅಲ್ಲೇ ಸಿಗುತ್ತೆ. ಇಲ್ಲೇ ಈ ಕಡೆ ಇದು ವೆಂಕಟೇಶ್ವರ ಅಂತ ಇದೆಯಲ್ಲ ಬುಕ್ ಸ್ಟಾಲ್, ಅಲ್ಲಿ ಈ ಕಡೆ ಕೊನೆಯಲ್ಲಿ ಮೆಟ್ರೋ ಕೆಳಗಡೆ. ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್. ಹೌದು, ಆ ಕಡೆ ಈ ಕಡೆ ಹೋದ್ರೆ ಸಿಗುತ್ತೆ ನಿಮ್ಗೆ. ಆ ಕಡೆ ಇದು ಯಾವ್ದೋ ಮಂಜುಶ್ರೀ ಮೆಡಿಕಲ್ಸ್ ಐತಲ್ಲ, ಅಲ್ಲ ಅದು ಪಕ್ಕದ್ದೇನೆ. ಈ ಕಡೆ ರೋಡಲ್ಲಿ ಈ ಕಡೆ ರೋಡ್ ಅಲ್ಲೂ ಸಿಗುತ್ತೆ ನಿಮ್ಗೆ. ನಮ್ಮ ಹುಡುಗಿ ಅಲ್ಲೇ ತಗೊಂಡಿರೋದು ಬುಕ್, ಸಿಂಚು. 139 ರೂಪಾಯಿ. 139ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 8 ಮಾರ್ಕ್ಸ್ ಇದೆ. ಸೆಟ್ಸ್ ಇಂದ 8 ಮಾರ್ಕ್ಸ್. ಯಾವ್ದಾದ್ರು ಅಂತಾನೆ ಹೇಳ್ಬಿಡ್ತೀನಿ ನೋಡಿ. 1 ಮಾರ್ಕ್ ಕ್ವಶನ್, 1 ಮಾರ್ಕ್ ಕ್ವಶನ್, 1 ಮಾರ್ಕ್ದು 1 ಕ್ವಶನ್ ಅಂದ್ರೆ ಎಷ್ಟಾಯ್ತು? 1 into 1 1 ಮಾರ್ಕ್ ಕ್ವಶನ್ 1. ಆಮೇಲೆ 2 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ 2 ಇರುತ್ತೆ. ಅವಾಗ ಎಷ್ಟಾಯ್ತು? 2 into 2 4. ಆಮೇಲೆ 3 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ದು 1 ಕ್ವಶನ್ ಅಂದ್ರೆ ಎಷ್ಟಾಯ್ತು ನಿಮ್ಗೆ? 3 into 1 3. ಟೋಟಲ್ ಎಷ್ಟಾಯ್ತು? 8 ಮಾರ್ಕ್ಸ್. ನೋಡಿ ಈ ಲೆಸನ್. ಆಮೇಲೆ ಟ್ರಿಗ್ನೋಮೆಟ್ರಿ ಲೆಸನ್ ಇದೆ 21 ಮಾರ್ಕ್ಸ್. ಕಾಂಪ್ಲಿಕೇಟೆಡ್ ಇದೆ ಇಲ್ಲ, ಅಂದ್ರೆ ನಿಮ್ ಸ್ವಲ್ಪ ಇದಲ್ಲ, ಸ್ವಲ್ಪ ಮುಂದೆ ನೀವೇನ್ ಕಲ್ತಿದ್ರು ಅದಕ್ಕಿಂತ ಸ್ವಲ್ಪ ಮುಂದೆನೆ ಇದೆ. ಅಂದ್ರೆ ಅದೇ ಬೇಸಿಕ್ ನೀವು 10th ಸ್ಟ್ಯಾಂಡರ್ಡ್ ಏನ್ ಕಲ್ತಿದ್ರೆ ಅದು ಬೇಸಿಕ್ ಇದ್ರೆ ಇದು ಕಲಿಯಕ್ಕಾಗಲ್ಲ. ಅಲ್ಲಿ ನೀವು ಸೈನು ಕಾಸು ಟ್ಯಾನು ಅದೇನು ಗೊತ್ತಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ನಿಮ್ಗೆ ಏನಿದೆಯೋ ಅದ್ರ ಮುಂದೆನೆ ಬಿಲ್ಡ್ ಮಾಡ್ಕೊಂಡು ಹೋಗಿದೆ. ಬೇಸ್ ಆಯ್ತಲ್ವಾ, ಬೇಸ್ಮೆಂಟ್ ಆಯ್ತು, ಅದ್ರ ಮೇಲೆ ಏನ್ ಮಾಡಿದ್ದಾರೆ? ಬಿಲ್ಡಿಂಗ್ ಕಟ್ಟಿದ್ದಾರೆ ಅಷ್ಟೇ. ಆದ್ರೆ 21 ಮಾರ್ಕ್ಸ್. ನೀವು ಅದು ಸೆಟ್ ಲೆಸನ್ ಆದ್ರೆ ಪಾಸ್ ಆಗಬೇಕು, ಅಲ್ಲೇ ಪಾಸ್ ಆಗಬೇಕು. ನಾವು ಪಾಸಿಂಗೋಸ್ಕರ ನೋಡ್ಬಾರ್ದು, ನಾವು ಔಟ್ ಆಫ್ ಔಟ್ ಬರುತ್ತೋ ನೋಡ್ಬೇಕು. ಇನ್ಮೇಲೆಲ್ಲೂ ಅದು 10th ಲೆವೆಲ್ ವರ್ಗು ಬಿಟ್ಬಿಡಿ. ಅದು ಯಾವ್ದು ಜಸ್ಟ್ ಪಾಸ್ ಆಗೋದಲ್ಲ. ಈಗ ಏನೇನು ಆಮೇಲೆ ಇನ್ನೊಂದು ತಿಳ್ಕೊಂಡು ನಾನು ಹೇಳ್ತಾ ಇರ್ತೀನಿ, 10th ವರ್ಗು ಅಷ್ಟೇ ಕಾಪಿ ಅನ್ನೋ ವರ್ಡ್. ಇನ್ನ ನೀವು ಫಸ್ಟ್ ಪಿ.ಯು.ಸಿ ಇಂದ ನೀವು ಲೈಫ್ ಅಲ್ಲಿ ಯಾವುದೇ ಹೋದ್ರಿ ಇನ್ನ ನಿಮ್ಗೆ ಏನ್ ಗೊತ್ತಿದೆಯೋ ಅದು ಬರಿಬೇಕು, ಇಲ್ಲ ಅದು ಸುಮ್ಮನೆ ಇರೋದು. ಈ ಕಾಪಿ ಸಿಟಿ ನಲ್ಲಿ ಮತ್ತೆ ಅಲ್ಲಿರುತ್ತೆ. ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಿರಲ್ಲ, ಅರ್ಥ ಆಯ್ತಲ್ವಾ? ಸೊ ಇಷ್ಟು ಮಾರ್ಕ್ಸ್, 8 ಮಾರ್ಕ್ಸ್ ಬರ್ಕೊಂಡ್ರ? 8 ಪುಸ್ತಕ ಮಾಡೋದ? ಹಂಗಾದ್ರೆ 8 ಮಾರ್ಕ್ಸ್ ನಾನು ಆರಾಮಾಗಿ ನಿಮ್ಗೆ ನಾನು 2 ಲೆಸನ್ ಆದ್ರೂ ಮುಗಿಸ್ಕೊಡ್ತೀನಿ ಮಿನಿಮಮ್. ನಿಮ್ಗೆ 2 ಲೆಸನ್ಸ್. ಹಲೋ, ನಿಮ್ಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಸೆಟ್ ಅಂದ್ರೆ ಏನು? ಗೊತ್ತಿಲ್ಲ. ಅದೇ ಸೆಟ್ ಅಂದ್ರೆ 3 ಅಂತ ನೀವು ಮಾಡ್ತೀರಲ್ಲ, ಅದಲ್ಲ. ನೀವೆಲ್ಲ ICSE ಅಲ್ಲಿ ತಾನೇ ಓದಿದ್ದು 7ನೇ ಕ್ಲಾಸ್ ತನಕ. ಐಶ್ವರ್ಯ 7ನೇ ಕ್ಲಾಸ್ ವರ್ಗು ನೀನು ಅಷ್ಟೇ ಅಲ್ವಾ? ಅದೇ ನಮ್ಮ ವಾಣಿ ಸ್ಕೂಲ್ ಅಲ್ಲಿ 7ನೇ ಕ್ಲಾಸ್ ವರ್ಗು ICSE ಓದಿ 7ನೇ ಕ್ಲಾಸ್ ಎಲ್ಲ 6ನೇ ಕ್ಲಾಸ್ ಎಲ್ಲ ಇತ್ತು. ಇದು 8ನೇ ಕ್ಲಾಸ್ ತುಂಬಾ ಡೀಪ್ ಆಗಿತ್ತು. ICSE ನ ತಗೊಂಡಿದ್ರೆ ತುಂಬಾ ಡೀಪ್ ಆಗಿತ್ತು. ICSE ಅವ್ರಿಗೆ ಇದು ವೆರಿ ಈಸಿ ಕಾನ್ಸೆಪ್ಟ್. ಆದ್ರೂ ಪರವಾಗಿಲ್ಲ, ನಾನು ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀನಿ. ನೋಡಿ ಸೆಟ್ಸ್ ಅಂದ್ರೆ ಏನ್ ಗೊತ್ತಾ? ನೋಡಿ ನಾನು ಬರೀತೀನಿ ಈಗ. ನೋಡಿ ಇದನ್ನ ನಾವು ಫ್ಲವರ್ ಬ್ರಾಕೆಟ್ ಅಲ್ಲಿ ಬರೀತೀವಿ. ಏನ್ರಲ್ಲಿ ಬರೀತೀವಿ ನಾವು? ಆಮೇಲೆ ಕ್ಯಾಪಿಟಲ್ ಲೆಟರ್ ತೋರಿಸ್ತೀವಿ ಅದ್ರ ಹೆಸರು, ಸೆಟ್ ಹೆಸರು. ನೋಡಿ ನಾನೊಂದು ಬರೀತೀನಿ. ನೋಡಿ ಬರ್ದೆ ನಾನಿಲ್ಲಿ 1 2 3 ABC, ಆಮೇಲೆ ಏನೋ ಸ್ಟಾರು, ಆಮೇಲೆ 0 ಇದು ಏನೋ ಇದು, ಆಮೇಲೆ ಇನ್ನೊಂದೇನೋ ಇದು ಲೀಫು. ಅರ್ಥ ಆಯ್ತಾ? ನೋಡಿ ಏನೋ ಲೀಫ್ ಇದೊಂದಿದೆ, ಇದು ಗ್ರೂಪ್ ಆಫ್ ಇದು ಬರುತ್ತೆ. ಇನ್ನೊಂದು ಬರೀತೀವಿ ನೋಡಿ, ಬಿ ಬರೀತೀವಿ ನೋಡಿ ಇಲ್ಲಿ 1 2 3 4 5 ಅಂದ್ರೆ ಏನದು? ನಾನು ಹೇಳ್ತೀನಿ, ಎಲ್ಲ ನೀಟಾಗಿ ಹೇಳ್ತೀನಿ. ನೋಡಿ ಇದ್ರಲ್ಲಿ ಇರೋದನ್ನ ಇಲ್ಲಿ ಏನೇನಿದೆಯಲ್ಲ ಈ ಒಳಗಡೆ ಬರೀತೀವಲ್ಲ ನೋಡಿ. ಸೆಟ್ ನ ನಾವೇನ್ ಬರೀಬೇಕು, ಅದರ ಹೆಸರನ್ನ ನಾವು ಏನ್ರಲ್ಲಿ ಡಿನೋಟ್ ಮಾಡಬೇಕು? ಕ್ಯಾಪಿಟಲ್ ಲೆಟರ್, ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಾವು ಅದನ್ನ ಡಿನೋಟ್ ಮಾಡ್ತೀವಿ. ಆಮೇಲೆ ಆ ಹೆಸರು ನೋಡಿ ಸೆಟ್ ಬಿ ಅಂತ ಇದೆ. ಆಮೇಲೆ ಫ್ಲವರ್ ಬ್ರಾಕೆಟ್ ಹಾಕ್ಬೇಕು. ಯಾವ ಬ್ರಾಕೆಟ್ ಹಾಕ್ಬೇಕು? ಫ್ಲವರ್ ಬ್ರಾಕೆಟ್ ಹಾಕ್ಬೇಕು. ಈ ಒಳಗಡೆ ಬರೀತೀವಲ್ಲ ಅವನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲಿಮೆಂಟ್ಸ್. ನೀಟಾಗಿ ಬೇಕಾದ್ರೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನೊಂದ್ಸರಿ. ಸೊ ಸೆಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್. The name of the set will be written in English capital letters, and the elements
the whatever the numbers we Inside write, the bracket. the object whatever we write inside the flower bracket, they are called elements, and this will be closed by flower bracket. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ನೋಡಿ ಇದು ಒಂದು ಬಂದಿದ್ದೀನಿ, ಇದು ಸೆಟ್ ಅಲ್ಲ, ಇಟ್ ಇಸ್ ನಾಟ್ ಎ ಸೆಟ್, ದಿಸ್ ಇಸ್ ಎ ಸೆಟ್. ಯಾಕೆ ಇದು ನಾಟ್ ಎ ಸೆಟ್, ಇದು ಯಾಕೆ ಸೆಟ್ ಅಂದ್ರೆ ಇದು ನೋಡಿ, ಇದು ನಾನು ಒಂದು ವರ್ಡ್ ಲೈನ್ ಅಲ್ಲಿ ಹೇಳ್ಬೋದು, ನಾನು ನ್ಯಾಚುರಲ್ ನಂಬರ್ ಅಪ್ ಟು 5. ಆದ್ರೆ ಇದಕ್ಕೆ ಏನಾದ್ರು ಒಂದು ವರ್ಡ್ ಅಲ್ಲಿ ಹೇಳು, ಒಂದು ಸೆಂಟೆನ್ಸ್ ಅಲ್ಲಿ ಹೇಳು, ಏನು 1 2 3 ಐತೆ, ಹೌದಾ? ಯಾರು ಇಲ್ಲಿ ನೋಡಿ ಈಗ, ಓಕೆ ಆಯ್ತು, ಪರವಾಗಿಲ್ಲ. ನೋಡಿ ಇಲ್ಲಿ ನೋಡಿ, this is not a set because we cannot define this. Can you define in a sentence? No, we cannot. What about this one? Yes. We can. ಯಾವುದನ್ನ ನಾವು ಡಿಫೈನ್ ಮಾಡಕ್ ಆಗುತ್ತೋ ಇದನ್ನ ಹೇಳ್ಬೋದು. ಆಮೇಲೆ ನೀನ್ ಏನ್ ಡಿಫೈನ್ ಮಾಡ್ತೀವೋ, ಇವಾಗ ಯಾರು ನಿನ್ಗೆ ನಾನು ಹೇಳ್ತೀನಿ, ರೈಟ್ ನ್ಯಾಚುರಲ್ ನಂಬರ್ ಅಪ್ ಟು 5, ಏನ್ ಬರೀತೀಯ ನೀನು? 1 2 3 4 ಇದನ್ನೇ ಬರೀತೀಯ. ನೀನ್ ಏನ್ ಹೇಳಿರ್ತೀಯೋ ಅದಿಲ್ಲಿ ಬರೆಯದ್ರೆ ಬರೆದ್ರು ನೀನ್ ಹೇಳಿರೋದಕ್ಕೂ ಮ್ಯಾಚ್ ಆಗ್ಬೇಕು. ಆದ್ರೆ ಇದನ್ನ ಏನಂತ ಹೇಳ್ತೀಯ ನೀನು? ಇಲ್ಲೇನೋ ಅದಕ್ಕೆ ನಾವು ಸೆಂಟೆನ್ಸ್ ಅಲ್ಲಿ ಹೇಳಿ ನೋಡೋಣ. 1 2 3 ಐತೆ, ABC ಐತೆ, ಸ್ಟಾರ್ ಐತೆ, 0 ಐತೆ, ಲೀಫ್ ಐತೆ, ಅದು ಡಿಫೈನ್ ಆಗಿಲ್ಲ. ಇದನ್ನ ನಾವು ಸೆಟ್ ಅಲ್ಲ, ಮತ್ತೆ ಇದನ್ನ ಸೆಟ್. ಅಂದ್ರೆ ಡಿಫೈನ್ ಮಾಡೋದು ಹೆಂಗೆ ಅಂದ್ರೆ, ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಅದನ್ನ ಕರೆಕ್ಟ್ ಆಗಿ ಡಿಫೈನ್ ಆಗಿರೋದು ಅಷ್ಟೇ ಸೆಟ್. ಇನ್ನೇನ್ ದೊಡ್ಡದಲ್ಲ. ಆ ಒಳಗಡೆ ನೀನ್ ಬರೀತೀಯಲ್ಲ, ಅದನ್ನ ಏನಾದ್ರೂ ಒಂದು ಲೈನ್ ಅಲ್ಲಿ ಹೇಳಂಗಿರ್ಬೇಕು. ಹೇಳಕ್ಕಾಗಿಲ್ಲ ಅಂದ್ರೆ ಸೆಟ್ ಅಲ್ಲ. ನೋಡಿ, ಇದನ್ನ ಹೇಳ್ಬೋದು ನಾನು. ಅರ್ಥ ಆಯ್ತಲ್ವಾ? ನೀನ್ ಏನ್ ಹೇಳ್ತೀಯೋ ಸೆಂಟೆನ್ಸ್ಗೆ ನೀನ್ ಬರೆದ್ರೆ ಅದೇ ಆನ್ಸರ್ ಬರ್ಬೇಕು. ನೀನು ಒಂದು ಸೆಂಟೆನ್ಸ್ ನಾನು ಏನೋ ಹೇಳ್ತೀನಪ್ಪ, ಇದನ್ನೇ ಬರೆಯಕ್ಕಾಗತ್ತಾ? ನೀನು ಏನಂತ ಹೇಳಕ್ಕಾಗುತ್ತೆ? ಇದನ್ನೆಲ್ಲ ನಾನು ಇಷ್ಟನ್ನು ಬರೀಬೇಕು ಅಂತ ಹೇಳಕ್ ಒಂದೇ ಲೈನ್ ಹೇಳಕ್ಕಾಗತ್ತಾ? ಇದನ್ನ ಅದಕ್ಕೆ ವಾಟ್ ಇಸ್ ಅ ಸೆಟ್? ಸೆಟ್ ಈಸ್ ಎ Well defined. ಇದೆಲ್ಲ ಬರೀತೀವಿ ನೋಡಿ. ಇವನ್ನೆಲ್ಲ ನಾವು ಏನಂತ ಕರಿತೀವಿ? Elements. ಎಲ್ಲ ಅನ್ಸ್ಬಿಟ್ಟು ಡೆಫಿನೇಷನ್ ಸಮೇತ ನೀಟಾಗಿ ನಿಮ್ಗೆಲ್ಲ ತೋರಿಸ್ತೀವಿ ನೋಡಿ. ಫಸ್ಟ್ ವಾಟ್ ಇಸ್ ಅ ಸೆಟ್? ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಂತಾನು ಕರೀಬಹುದು, ಅಥವಾ ನೀವೇನಂತ ಅದೇ ಅವರೇ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಅದನ್ನೇ ಹೇಳೋದು. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಎಕ್ಸಾಂಪಲ್, ಯಾವ ಲೆಟರ್ ಅಲ್ಲಿ ನಾವು ಇದು ಮಾಡ್ತೀವಿ? ಕ್ಯಾಪಿಟಲ್. ಯಾವ ಬ್ರಾಕೆಟ್ ಹಾಕ್ತೀವಿ? Flower ಬ್ರಾಕೆಟ್ ಹಾಕ್ತೀವಿ. ಏನು ನೋಡಿ, 1 2 3 4 5. ಈ ಒಳಗಡೆ ಇರೋನ ಏನಂತ ಕರಿತೀವಿ? Elements. ಎಲಿಮೆಂಟ್ಸ್ ಅಂತ ಕರೀತೀವಿ. ಯಾವತ್ತಾಗ್ಲಿ the numbers we write, the objects we write inside the flower bracket is called as elements. ಆಮೇಲೆ ಇದು ಕ್ಯಾಪಿಟಲ್ ಲೆಟರ್. ಎನಿ ಡೌಟ್ ಇನ್ ದಿಸ್? ಅರ್ಥ ಆಯ್ತು? ಯಾವ ಸೆಟ್ ಅಲ್ಲ, ಯಾವ ಸೆಟ್ ಅಲ್ಲ ಅಂತ ಗೊತ್ತಿಲ್ಲ. ಯಾರು ಡಿಫೈನ್ ಮಾಡಕ್ಕಾಗತ್ತೋ ಡಿಫೈನ್ ಮಾಡಕ್ಕಾಗತ್ತೆ. ಓಕೆ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ಅಂತೀವಿ. ಅದು ವೆಲ್ ಡಿಫೈನ್. ನಿನಗೆ ಅವ್ರು ಬ್ರಿಲಿಯಂಟ್ ಆಗಿರ್ಬೋದು, ನಂಬರು ಬೇರೆ ಆಗ್ಬಾರ್ದು. ನಮ್ಮ ಕ್ಲಾಸ್ ಅಲ್ಲೇ ತಗೋ. ಸೊ ನಮ್ಮ ಕ್ಲಾಸ್ ಅಲ್ಲಿ ಇದ್ರಲ್ಲ ಎಷ್ಟೊಂದು ಜನ ಮಕ್ಕಳು, ನಾನು ಹೇಳ್ತೀನಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆಫ್ ಮೈ ಟ್ಯೂಷನ್ ಅಂತ ಅಂದಾಗ ನಾನು ಎಷ್ಟೊಂದು ಜನ ಬರೀತೀನಿ. ಆದ್ರೆ ನಿಂತಲ್ಲಿ ಏನಿರುತ್ತೆ? ಆದ್ರೆ ನಾವ್ ಏನ್ ಹೇಳ್ತೀವೋ, ನೀನ್ ಯೂನಿವರ್ಸ್ ಅಲ್ಲಿ ಯಾರಾದ್ರೂ ಅದೇ ಆನ್ಸರ್ ಬರೀಬೇಕು ಅಲ್ಲ. ಅದೇನಾಗಲ್ಲ, ಸೆಟ್ ಆಗಲ್ಲ. ವೆಲ್ ಡಿಫೈನ್ ಅಂತಂದ್ರೆ ನಾನು ಬರೆದ್ರು ಅದೇ ಆನ್ಸರ್ ಆಗಿರ್ಬೇಕು, ನೀನ್ ಬರೆದ್ರು ಅದೇ ಆನ್ಸರ್ ಆಗಿರ್ಬೇಕು, ಇನ್ನೊಂದು ಅಮೆರಿಕದಲ್ಲಿ ಇರ್ತಾನಲ್ಲ ಅವನ್ ಬರೆದ್ರು ಅದೇ ಆನ್ಸರ್ ಆಗಿರ್ಬೇಕು. ಅದನ್ನ ನಾವೇನಂತೀವಿ? ಸೆಟ್ ಅಂತೀವಿ. ಅರ್ಥ ಆಯ್ತಲ್ವಾ? ಎನಿ ಡೌಟ್ ಇನ್ ದಿಸ್? ಸೆಟ್ ಅರ್ಥ ಆಯ್ತಲ್ವಾ? ಎನಿ ಡೌಟ್? ಇವಾಗ ನಾವು ವಾಟ್ ಇಸ್ ಸೆಟ್? Set is a Well defined object collection of objects. How it will be represented? It will be Represented by capital letter and a flower bracket. Whatever we write inside the flower bracket is Elements. Okay, next. ಇದು ಬರ್ಕೊಂಬಿಡಿ. Next, representation of sets. Okay. Next, representation of sets. Sets ನ ಹೆಂಗೆ ರೆಪ್ರೆಸೆಂಟ್ ಮಾಡೋದು? ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ನೋಡಿ. ಸೆಟ್ಸ್ ನಾವು ಇವಾಗ ಬರೆದ್ವಲ್ಲ, ಅದನ್ನ ದೇರ್ ಆರ್ 2 ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್. ಎರಡು ತರ ರೆಪ್ರೆಸೆಂಟ್ ಮಾಡಬಹುದು. ನಂಬರ್ 1, ರೋಸ್ಟರ್ ಮೆಥಡ್. ಮೊದಲನೇದೇನು? ರೋಸ್ಟರ್ ಮೆಥಡ್.
ರೋಸ್ಟರ್ ಮೆಥಡ್. ಸ್ಪೆಲ್ಲಿಂಗ್ ಮಾಡ್ತಿದ್ರೆ ರೋಸ್ಟ್ ಅಂದ್ರೆ ಅದೇನು ಹೇಳಿ ಏ ಇಲ್ಲ, ಈ ರೋಸ್ಟ್ ಬೇರೆ ಈ ರೋಸ್ಟ್. ರೋಸ್ಟ್ ಅಂತ ಹೌದು, ರೋಸ್ಟ್ ಅಂದ್ರೆ ಈ ರೋಸ್ಟ್ ಆಗ್ಬಿಡುತ್ತೆ, ರೋಸ್ಟ್ ಮಾಡ್ತೀವಲ್ಲ. ಓಕೆ, ರೋಸ್ಟರ್ ಮೆಥಡ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಮೆಥಡ್. ರೋಸ್ಟರ್ ಮೆಥಡ್ ಅಲ್ಲಿ ಕೊಟ್ಟಿಲ್ಲ, ಕೊಟ್ಟದ್ದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಮೆಥಡ್. ಟ್ಯಾಬ್ಯುಲರ್ ಮೆಥಡ್. ಓಕೆ, ರೋಸ್ಟರ್ ಮೆಥಡ್ ಆರ್ ಟ್ಯಾಬ್ಯುಲರ್ ಮೆಥಡ್. ಮೊದಲನೇದು ಇದೇನು ಏನ್ ಕತೆ ಅಂತ ನಾನೆಲ್ಲ ಹೇಳ್ತೀನಿ. ಸೊ representation of methods, sets can be represented two ways. What are those? Roster method. Roster or tabular method. ಎರಡನೇದು set builder method. Set builder form. Set builder form. ಎರಡನ್ನೂ ಹೇಳ್ತೀನಿ. ಓಕೆನಾ? ನಿಮಗೆ ಇದು ಗ್ಯಾರಂಟಿ ಕೊಡ್ತಾರೆ 100%. ಆ 1 ಮಾರ್ಕ್ ಇದೆ ನೋಡಿ, ಆ 1 ಮಾರ್ಕ್ ಗ್ಯಾರಂಟಿ. ಅಂದ್ರೆ 1 ಮಾರ್ಕ್ ಅಂತ ಹೇಳಿದ್ರಲ್ಲ ಕ್ವಶನ್, ಅವರು ರೋಸ್ಟರ್ ಮೆಥಡ್ ಅಲ್ಲಿ ಕೊಟ್ಬಿಟ್ಟು ನಿಮ್ಗೆ ಸೆಟ್ ಬಿಲ್ಡರ್ ಮೆಥಡ್ ಅಲ್ಲಿ ಬರೆಯಕ್ಕೆ ಹೇಳ್ಬೋದು. ಇಲ್ಲ ಸೆಟ್ ಬಿಲ್ಡರ್ ಮೆಥಡ್ ಅಲ್ಲಿ ಕೊಟ್ಬಿಟ್ಟು ರೋಸ್ಟರ್ ಗ್ಯಾರಂಟಿ. ಆ ವೆನ್ ಡಯಾಗ್ರಾಮ್ ಬರುತ್ತೆ ಲಾಸ್ಟ್ ಅಲ್ಲಿ, ಅಲ್ಲಿ 3 ಮಾರ್ಕ್ಸ್. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಕಾಂಪ್ಲಿಮೆಂಟ್ ಅಂತೆಲ್ಲ ಮುಂದೆ ಬರುತ್ತೆ, ಅದು 2 ಮಾರ್ಕ್ಸ್. 2 ಮಾರ್ಕ್ಸ್ 2 ಕ್ವಶನ್. ಅದ್ ಹೇಳ್ತೀನಿ ಮುಂದೆ ನಾನು. ಅವಾಗ ಇದಂತೂ 1 ಮಾರ್ಕ್ ಗ್ಯಾರಂಟಿ. ಈ ಎಕ್ಸರ್ಸೈಸ್ ಅಲ್ಲಿ ಒಂದೇ ಮಾರ್ಕ್ ಬರೋದು, ಆ 1 ಮಾರ್ಕ್ ಗ್ಯಾರಂಟಿ. ನೋಡಿ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. How we can represent the sets? Roster method. By What are the methods? One is methods. roster method, one is Set building. set builder form. ಆ roster method ಏನೋ ಇವಾಗ ನೋಡಿ, ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಅವಾಗ ಅದನ್ನೇ ತಗೊಂತೀನಿ. ಸೆಟ್ ಎ ಇದೇನಿದು 1 2 3 4 5. If you write all the elements in a set, it is called as roster method. ಎಲ್ಲಾ ಎಲಿಮೆಂಟ್ಸ್ ನ ನೀಟಾಗಿ ಎಲ್ಲ ಬರೆದ್ರೆ ಅದೇನಂತ ಕರಿತೀವಿ ನಾವು. ಇವಾಗ ನೋಡಿ ಬರೆಯೋದೇ ಇಲ್ಲ ನಾನು ಇವಾಗ ಇದನ್ನ. ಇವಾಗ ಎಲ್ಲಾ ನಂಬರ್ ಏನು ಇವಾಗ ನೋಡಿ ಬರ್ದಿದ್ದೀನಿ, ಎಲಿಮೆಂಟ್ಸ್ ಎಲ್ಲ ಬರ್ದಿದ್ದೀನಿ ನೋಡಿ. ಇವಾಗ ಇದು ಸೆಟ್ ಬಿಲ್ಡರ್ ಅಲ್ಲಿ ಬರೀತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಸೆಟ್ ಬಿಲ್ಡ್ ಇದನ್ನೇ ಸೆಟ್ ಬಿಲ್ಡರ್ ಮಾಡ್ತೀನಿ ನೋಡು. ಇಲ್ಲಿ ನಾನು ಬರೆಯಲ್ಲ, ಸೆಟ್ ಬಿಲ್ಡರ್ ಹೆಂಗ್ ತೋರಿಸ್ಬೇಕು ಅಂತಂದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಅವಾಗ ನೋಡಿ, ಇವಾಗ ಇದನ್ನ ಕೊಟ್ಬಿಟ್ಟು ಅದನ್ನ ಮಾಡಿದ್ರೆ ಅದನ್ನ ಕೊಟ್ಟಿದ್ವಿ, ಅವಾಗ ನೀಟಾಗಿ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ ಸೆಟ್ ಇದನ್ನೇ ನಾನು ಇವಾಗ ಈಗ ಎಲ್ಲಾ ನಂಬರ್ಸ್ ಬರ್ದಿದ್ದೀನ, ಈ ನಂಬರ್ಸ್ ಎಲ್ಲ ಕಾಣಿಸ್ತಾ ಇದೆ. ಎಲಿಮೆಂಟ್ಸ್ ಎಲ್ಲ ಕಾಣಿಸಿದ್ರೆ ಅದು ರೋಸ್ಟರ್ ಮೆಥಡ್. ಟ್ಯಾಬ್ಯುಲರ್ ಮೆಥಡ್ ಎಲ್ಲ ಎಲಿಮೆಂಟ್ಸ್ ಕಾಣಿಸ್ತಾ ಇದೆಯಾ? ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? 5. ಅಲ್ಲಿ 5 ಇದೆಯಾ? ಯಾವ ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದಾ? ಹೇಳ್ಬೋದು. ಇಲ್ಲಿ ಎಲಿಮೆಂಟ್ಸ್ ಇರಲ್ಲ, ಆದ್ರೆ ನೀವು ಅದಕ್ಕೆ ಆನ್ಸರ್ ಇದೆ ಹೆಂಗ್ ಬರೆಯೋದು? ಸೆಟ್ ಬಿಲ್ಡರ್ ಬರೀಬೇಕಾದ್ರೆ x such that x ಇದನ್ನ ಹಾಕ್ಬೇಕು. ಯಾವುದೇ ಆಗಲಿ ಸೆಟ್ ಬಿಲ್ಡರ್ ಬರೀಬೇಕಾದ್ರೆ ಫಸ್ಟ್ ಏನ್ ಹಾಕ್ಬೇಕು ನಾವು? x such that x is natural number less than ಅಥವಾ less than 6. This is called as set builder. ನೋಡೋಣ ರೆಡಿ ಆಗೋದು. ನೀವು ಇದು ಒಂದು ಕ್ವೆಶ್ಚನ್. x such that x is natural number less than 6 ಅಂದ್ರೆ ಯಾವ ಬರೀತೀಯ ನೀನು? ಇಲ್ಲಿ ಈ ತರ ಕೊಟ್ಟಿರ್ತಾರೆ, ಇದು ಸೆಟ್ ಬಿಲ್ಡರ್ ಫಾರ್ಮ್. ಆದ್ರೆ ನೀವು ನೋಡ ಲೆಸ್ ದನ್ 6 ಅಂದ್ರೆ ಇಲ್ಲ, ಹೆಂಗ್ ಬೇಕಾಗಿರ್ಬೋದು, ಆರ್ಡರ್ ಅಲ್ಲೇ ಇರ್ಬೇಕಂತ ಏನಿಲ್ಲ, ಇದು ಹೆಂಗ್ ಬೇಕಾಗಿರ್ಬೋದು. ಆಮೇಲೆ ರಿಪೀಟ್ ಆಗ್ಬಾರ್ದು ನಂಬರ್ಸ್. ನಾನು ಮುಂದೆ ಹೇಳ್ತೀನಿ ಅವಾಗ ಯಾವುದೇ ಕಾರಣಕ್ಕೆ ಎಕ್ಸರ್ಸೈಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಂಬರ್ಸ್ ನ ಎರಡೆರಡು ಸರಿ ಇದ್ರು ಒಂದೇ ಸರಿ ಹಾಕ್ಬೇಕು. ನಂಬರ್ಸ್ ರಿಪೀಟ್ ಆಗೋದಿಲ್ಲ. ಆಮೇಲೆ ಆರ್ಡರ್ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಇದೆಯಾ, ಒಳಗಡೆ ಇದೆಯಾ, ಫ್ಲವರ್ ಬ್ರಾಕೆಟ್ ಇದೆಯಾ, ಮುಗಿ. ನೋಡಿ ಇವಾಗ ನೀನ್ ಹೇಳಿ, ನೋಡಿ ಇದು ಸೆಟ್ ಬಿಲ್ಡರ್ ಫಾರ್ಮ್, ಇದು ರೋಸ್ಟರ್. ಇದಕ್ಕೆ ಏನು ಡಿಫರೆನ್ಸ್ ನೀವೇ ಹೇಳಿ. ಇದು ಸೆಂಟೆನ್ಸ್ ಇದು ಸೆಂಟೆನ್ಸ್ ಫಾರ್ಮ್ ಆಲ್ರೆಡಿ, ಬಟ್ ಇದು ಡೈಲಾಗ್ ಎಲ್ಲದಕ್ಕೂ ಕಾಮನ್. x such that x is a natural number less than 6 ಅಂತ ಕೊಟ್ರೆ less than 6 ಅಂತ ನಾನು ಹೇಳಿದೀನಿ ವರ್ಡ್ಸ್ ಅಲ್ಲಿ. ಅದಕ್ಕೆ ಆನ್ಸರ್ ಬರದ್ರೆ ನೀನು ಅದು ರೋಸ್ಟರ್ ಮೆಥಡ್. ಎಲ್ಲ ನಂಬರ್ಸ್ ನಾನು ಹೇಳಿದೀನಿ, ಎಲ್ಲ ನಂಬರ್ಸ್ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ಟೆ ಡಿಫೈನ್. ಅದು ನಿನ್ ಬರದ್ರೆ ಅವಾಗ ಎಲ್ಲಾ ಏನೇನ್ ಹೇಳೋರು ಅದನ್ನೆಲ್ಲ ಲೀಸ್ಟ್ ಮಾಡಿದ್ರೆ ಆವಾಗ ಅದು ನಿಮಗೆ ರೋಸ್ಟರ್ ಮೆಥಡ್. ಸರ್ x such that x ಕಾಮನ್ x such that x ಅಂದ್ರೆ ಇದರಲ್ಲಿ ಇದೆ, ಇದು x ನಾವು ಇದರಲ್ಲಿ ಬರುತ್ತೆ. x such that ಅಂತ ಡಾಟ್ ಇಟ್ಬಿಟ್ರೆ ಅದು x such that x is natural number less than 6. ಇನ್ನೊಂಚೂರು ದೊಡ್ಡದಾದ್ರೆ ನೀವು ನ್ಯಾಚುರಲ್ ನಂಬರ್ ಅಂತ ಬರೆದ್ಬಿಟ್ಟು ಈ ಲೆಸ್ ದ್ಯಾನ್ 6 ನ ನೋಡಿ ಹಿಂಗ್ ಹಾಕ್ಬಿಟ್ಟು, ಓಕೆ, ಹಿಂಗ್ ಹಾಕ್ಬಿಟ್ರೆ ಇನ್ನೂ ಒಳ್ಳೇದು. ಇನ್ನ ನಿಮ್ಗೆ ಸ್ವಲ್ಪ ಏನೋ ಮೆಚುರಿಟಿ ಬಂದಿದೆ ನೋಡಿ. x such that x is a natural number. ನ್ಯಾಚುರಲ್ ನಂಬರ್ ನೋಡಿ ಇಲ್ಲಿ ಸೆಂಟೆನ್ಸ್ ಬರೆಯಂಗಿಲ್ಲ. x belongs to n ಹಾಕ್ಬಿಟ್ರೆ ಮುಗಿ ಕೆಲಸ. ಅದನ್ನ ಸ್ವಲ್ಪ ನಾನು ಯಾಕಿದೆ ಇನ್ನ ಚಕಟಾಗಿ ಬರೆದಿದ್ದೀನಿ, ಸ್ವಲ್ಪ ಸ್ಲೋ ಒಂದೇ ಹೇಳ್ಕೊಡಿ. ಹಿಂಗ್ ಬರೆಯೋದ್ ಬದಲು ಬಿಲಾಂಗ್ಸ್ ಟು, ದಿಸ್ ನಥಿಂಗ್ ಬಟ್ ಬಿಲಾಂಗ್ಸ್ ಟು n.
ಅದೇ ಹೇಳ್ತೀನಿ ಎನ್ ಅಂದ್ರೆ ಏನು ಅದೆಲ್ಲ ಬರ್ಸ್ಬಿಡ್ತೀನಿ ನೀವು ಈ ಸೆಟ್ಸ್ ಅಲ್ಲಿ. ಎನ್ ಅಂದ್ರೆ ಏನು ನ್ಯಾಚುರಲ್, ಡಬ್ಲ್ಯೂ ಅಂದ್ರೆ ಏನು ಹೋಲ್ ನಂಬರ್, ಇಂಟೀಜರ್ ಅಂದ್ರೆ ಝೆಡ್, ಕ್ಯೂ ಅಂದ್ರೆ ರಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್ ಅಂದ್ರೆ ಆರ್, ಟಿ ಅಂದ್ರೆ ಇರ್ರಾಷನಲ್ ನಂಬರ್ಸ್. ಅದೆಲ್ಲ ನೀವು ಬರ್ಸ್ತೀನಿ ನೋಡಿ. ಹಂಗೆ ಎಕ್ಸ್ ನ್ಯಾಚುರಲ್ ನಂಬರ್ ನೋಡಿ, ಬರೆಯೋ ಎಲಿಮೆಂಟ್ಸ್ ಇವೆಲ್ಲ ಎಲಿಮೆಂಟ್ಸ್ ನೋಡಿ. ಎಕ್ಸ್ ಅಂತ ಕೇಳ್ದಲ್ಲ ನೀನು, ಈ ಎಲ್ಲಾ ಎಲಿಮೆಂಟ್ ನಾವು ಎಕ್ಸ್ ಅಂತ ಕರಿತೀವಿ. ಈ ಎಲ್ಲಾ ಎಕ್ಸ್ ನಂಬರ್ಸ್ ಇಷ್ಟು ನಂಬರ್ಸ್ ಆ ಎಲ್ಲ ಯಾವ ನಂಬರ್ಗೆ ಯಾವ ನಂಬರ್ಸ್ ಅವೆಲ್ಲ, ಅದಕ್ಕೆ ಇವೆಲ್ಲ ನ್ಯಾಚುರಲ್ ನಂಬರ್ಗೆ ಬಿಲಾಂಗ್ ಆಗಿದೆ. ಆ ಎಕ್ಸ್ ನ್ಯಾಚುರಲ್ ನಂಬರ್ ಅಂದ್ರೆ ಎಷ್ಟೊಂದು ನ್ಯಾಚುರಲ್ ನಂಬರ್ ಇದೆ, ಅದಕ್ಕೆ ವೆಲ್ ಡಿಫೈನ್ ಆಗಿರ್ಬೇಕಲ್ಲ, ಯಾವ್ದಕ್ಕಿಂತ ಕಡಿಮೆ. ಇಷ್ಟೊಂದು ಬರೆಯೋದು ಇಷ್ಟು ಜಾಗ ಯಾಕೆ ವೇಸ್ಟ್ ಮಾಡಬೇಕು ನೋಡಿ. ಎಕ್ಸ್ ನ್ಯಾಚುರಲ್ ನಂಬರ್. ನಾನು ಒಂದೇ ಸರಿ ಇದನ್ನ ಬರ್ದಿದ್ರೆ ನಿಮ್ಗೆ ಅವಾಗ ಇದಾಗುತ್ತೆ, ಅದಕ್ಕೆ ಆ ವರ್ಡ್ಸ್ ಅಲ್ಲಿ ಬರೆದ್ಮೇಲೆ ಚೇಂಜ್ ಮಾಡಿದೆ. ಅರ್ಥ ಆಯ್ತಾ? ಇಷ್ಟೇ ಮುಗಿತಿದೆ ಸೆಟ್ ಬಿಲ್ಡರ್ ಫಾರ್ಮ್. ಈ ತರ ಬರೆಯೋದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂತೀವಿ. ಅಲ್ಲಿರೋ ಸೆಟ್ ಲೆಸ್ ದನ್ 6 ಅಂತ ಎಲ್ಲಾ ಎಲಿಮೆಂಟ್ಸ್ ನ ನೀನ್ ಬರೆದ್ರೆ ಅದೇ ರೋಸ್ಟರ್ ಮೆಥಡ್. ನೀನ್ ತಲೆ ಕಷ್ಟಪಡಿ, ಫುಲ್ ಎಕ್ಸರ್ಸೈಸ್ ಅದೇ. ಒಂದೇ ಫಸ್ಟ್ ಎಕ್ಸರ್ಸೈಸ್ ಇದಕ್ಕೆ ರಿಲೇಟೆಡ್ ಆಗಿ ಕಲಿಯೋದು ಇಷ್ಟೇ. ಇದನ್ನ ಆ ಫಸ್ಟ್ ಎಕ್ಸರ್ಸೈಸ್ ಏನಿದೆ ಅದನ್ನೆಲ್ಲ ಸಮ್ಸ್ ನೀವು ಮಾಡ್ಬಿಟ್ರೆ ಎಲ್ಲ ಇದೆ. ನಾನು ಇದೊಂದು ಸ್ವಲ್ಪ ಹೇಳ್ಕೊಡ್ತೀನಿ. ನ್ಯಾಚುರಲ್ ನಂಬರ್ ಅಂದ್ರೆ ಯಾವುದು, ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಇಂಟೀಜರ್ಸ್ ಆರ್. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಓಕೆ, ಇವಾಗ ವಾಟ್ ಇಸ್ ದ ಸೆಟ್? well defined collection of objects. ವೆಲ್ ಡಿಫೈನ್ಡ್, ಸರಿಯಾಗಿ ಡಿಫೈನ್ ಆಗಿರ್ಬೇಕು. ಆನ್ಸರ್ ಕರೆಕ್ಟ್ ಆಗಿ ಸಿಗ್ಬೇಕು. ನಾನು ಹೇಳಿದ್ರು ಅದೇ ಆನ್ಸರ್ ಬರಬೇಕು, ನೀನ್ ಹೇಳಿದ್ರು ಅದೇ ಆನ್ಸರ್ ಬರಬೇಕು. ನಾನು ನ್ಯಾಚುರಲ್ ನಂಬರ್ ಲೆಸ್ ದನ್ 6 ಬರೆಯಂದ್ರೆ ನೀನು ಅದೇ ಬರೀತೀಯಾ, ನಾನೇ ಅದೇ ಬರೀ. ಆದ್ರೆ ಗುಡ್ ಸ್ಟೂಡೆಂಟ್ಸ್ ಆಫ್ ಮೈ ಕ್ಲಾಸ್ ಅಂದ್ರೆ ನೀನೇನ್ ಬರೀತೀಯಾ, ನಿನಗೆ ಇಷ್ಟ ಆಗೋದು ನೀನ್ ಬರೀತೀಯ, ನನಗೆ ಇಷ್ಟ ಆಗೋದು ನಾನು ಬರೀ. ನಿನಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗ ಅವರಿಗೆ ಇಷ್ಟ. ನೀನ್ ಗುಡ್ಡಿದ್ರು ನಿನಗೆ ಅವ್ರ ಸಂಬಂಧ ಸರಿಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ, ಬರೆಯಲ್ಲ. ಅರ್ಥ ಆಯ್ತಲ್ವಾ? ನಾನು ಹಂಗಲ್ಲ, ನಾನು ನೋಡಿ ಬರ್ದಿರ್ತೀನಿ ನೋಡಿ. ಹಿಂಗೆ ಆನ್ಸರ್ ಚೇಂಜ್ ಆಗುವ, ಒಂದು ಆನ್ಸರ್ ಚೇಂಜ್ ಆಗುವ, ಕರೆಕ್ಟ್ ಆಗಿ ಅದೇ ಆನ್ಸರ್ ಬಂದ್ರೆ ದಟ್ ಈಸ್ ದ ಸೆಟ್. ಅಂಡರ್ಸ್ಟುಡ್? Okay sir. ಇನ್ನೊಂದು ಹೇಳ್ಬಿಡ್ತೀನಿ. ಎನ್ ನ್ಯಾಚುರಲ್ ನಂಬರ್ಸ್ ಯಾವ್ದಾದ್ರು ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಕಲಿಸ್ಕೊಳ್ತಾವ. ಇದು ರಿಪೀಟ್ ಆಗ್ತದೆ. 3 ಇದ್ರೆ ಮತ್ತೆ 3 ರಿಪೀಟ್ ಆಗ್ತದೆ. ರಿಪೀಟ್ ಆಗಬಾರ್ದು. ಎಲಿಮೆಂಟ್ಸ್ ಅಂತ ಕರಿತೀವಿ. ಬರ್ಕೊಂಡ್ಬಿಡ್ತೀರಾ ಒಂದ್ಸರಿ? ಬರ್ಕೊಂಡ್ಬಿಡಿ ನೋಡಿ. ಇದು ಯಾವ ಮೆಥಡ್? ಇದು ಸೆಟ್ ಬಿಲ್ಡರ್ ಅಲ್ಲ, ರೋಸ್ಟರ್ ಮೆಥಡ್. ರೋಸ್ಟರ್ ಮೆಥಡ್. ಇದು ಯಾವ ಮೆಥಡ್? ಇದು ಬಿಲ್ಡರ್, ಸೆಟ್ ಬಿಲ್ಡರ್ ಫಾರ್ಮ್. such that x belongs to natural number. ನಿಮ್ಗೆ ಹಂಗಲ್ಲ, ಎಕ್ಸೈಸ್ ಮುಗಿಯೋಷ್ಟೊತ್ತಿಗೆ ಸೆಟ್ ಬಿಲ್ಡರ್ ಎಷ್ಟು ಬರ್ದು ನಿಮ್ಗೆ ಏನಾಗ್ಬಿಡುತ್ತೆ, ಅಭ್ಯಾಸ. such that x ಬರೀಬೇಕು. ಎಂತ ನಂಬರ್ಸ್ ಇವೆಲ್ಲ? belongs to natural numbers. belongs to natural number. x is less than, ಇವೆಲ್ಲ ಯಾವ್ದಕ್ಕಿಂತ ಕಡಿಮೆ ಇದಾವೆ? less than 6. ಸೆಟ್ ಕೊಡ್ತೀನಿ. ಬಿ ಯಾವ್ದೋ ಒಂದಷ್ಟು ಬರ್ದೆ, 2 4 6 8 ಅಂತ ಬರ್ದೆ. ಈವನ್ ನಂಬರ್ಸ್ ಲೆಸ್ ದ್ಯಾನ್ 10. ಕರೆಕ್ಟಾ? ಇದು ಯಾವ ಮೆಥಡ್ ಅಲ್ಲಿ ಇದೆ? ಇದು ರೋಸ್ಟರ್ ಮೆಥಡ್. ರೋಸ್ಟರ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನೀವು ಬರೀತೀರಾ? Yes sir. ಹೆಂಗ್ ಬರೀಬೇಕು ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಳಿ ನೋಡೋಣ. Yes sir. X belongs ಒಂದ್ ಸಮಯ ಇಷ್ಟು ಪರ ಕಲ್ತಿದ್ದೀರಾ ಅಂದ್ರೆ ನೀವು ನೋಡಿ. ಏನ್ ಹೇಳ್ಬೇಕು ಈಗ? X such that X belongs to L. ನ್ಯಾಚುರಲ್ ನಂಬರ್. ಇದು ನ್ಯಾಚುರಲ್ ನಂಬರ್ ಏನಿದು? Less than, even less than. ಈವನ್ ನಂಬರ್ ಅದನ್ನ ಹೇಳ್ಬೇಕು ನೀವು. Even number less than. ಏನೇ ನ್ಯಾಚುರಲ್ ನಂಬರ್? x belongs to natural. ಇವೆಲ್ಲ ನ್ಯಾಚುರಲ್ ನಂಬರ್ ಅಲ್ಲೇ ಬರೋದು. Even number less than 8 7 9 9 is less than 9. ಲೆಸ್ ದನ್ 9 ಅಂದ್ರೂ ಓಕೆ. 10 ಅಂದ್ರೂ ಓಕೆ ತಾನೆ? ಓಕೆ, x is less than 9. 10 ಅಂತ ಅದು ಹಿಂಗ್ ಬರೆಯೋದು ಬದಲು 10 ಅಂತ ಬರೀಬಹುದಾ ಅಥವಾ 9? 10 ಅಂತ ಬರೀಬೇಕು. 10 ಬದಲು ಅದೇ ಆನ್ಸರ್ ಆಗುತ್ತೆ. ಹೆಂಗ್ ಬರೆದಿದ್ರಲ್ಲ ನೀವು? ಅದು ಇವಾಗ ತೋರಿಸ್ಕ. ಈವನ್ ನಂಬರ್ ಅಂತ ಹೆಂಗ್ ತೋರಿಸ್ತೀಯ ಅವಾಗ? ಅವಾಗ ಲೆಸ್ ದನ್ ಏನಂದ್ರೆ 8 5 6 ಎಲ್ಲ ಬಂದ್ಬಿಡುತ್ತೆ, 5 ನು ಬಂದ್ಬಿಡುತ್ತೆ. ಸರ್ ಈವನ್ ನಂಬರ್ less than. ಈವನ್ ನಂಬರ್ ಈ ವರ್ಡ್ಸ್ ಅಲ್ಲಿ ಹೇಳ್ಬೇಕು ನೀನು ಅವಾಗ. ಈವನ್ ನಂಬರ್ less than ಲೆಸ್ ದ್ಯಾನ್ 9 10. 9 ಅಥವಾ 10. 9 ಇಂದ ನೀನು ಈವನ್ ನಂಬರ್ ಹೇಳು ಅಂದ್ರೆ 8 ಇಂದನೇ ಸ್ಟಾರ್ಟ್ ಆಗೋದು. 10 ಇಂದ ಈವನ್ ನಂಬರ್ 9 ಹೆಂಗೆ ಈವನ್ ನಂಬರ್ ಆಗಲ್ಲ, ಅದು ಇದೆ ಸ್ಟಾರ್ಟ್ ಆಗೋದು. ಏನ್ ಡೌಟ್ ಇನ್ ದಿಸ್? ನೋ ಸರ್. ಇವಾಗ ನೋಡಿ, ಒಂದ್ ನಿಮಿಷ ನೋಡಿ, ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಾ. ಇಲ್ಲಿ ಈ ಸೆಟ್ ಅಲ್ಲಿ 10 ಇದೆಯಾ? ಇಲ್ಲ. ಅವ್ರು 10 ಹೇಳ್ತಾರೆ. 10 is belongs to set B. No. Not belongs to ಅಂದ್ರೆ ಈ ತರ ಮಾಡ್ತಾರೆ. ಈನೆ ಸ್ವಲ್ಪ ಹಿಂಗ್ ಬೆಂಡ್ ಮಾಡಿದ್ರೆ ಅದು ಬಿಲಾಂಗ್ಸ್ ಟು ಅಂತ. ಅಂದ್ರೆ 10 ಅನ್ನೋದು ಈ ಸೆಟ್ಟಿನ ಎಲಿಮೆಂಟ್ ಅಲ್ಲ. ಇವಾಗ ನಾನು 4 ಕೊಡ್ತೀನಿ.
Yes. E. 4 belongs to set B. ಇದು ಬಿಲಾಂಗ್ಸ್ ಎಪ್ಲಾನ್ ಅಂತ ಕರಿತೀವಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ. Epsilon. ಎಪ್ಲಾನ್ ಅಂತ ಅದು ಆಕ್ಚುಲಿ ಗ್ರೀಕ್ ವರ್ಡ್ ಎಪ್ಲಾನ್ ಅಂದ್ರೆ ಇದು. ಅದಕ್ಕೆ ನಾವು ಬಿಲಾಂಗ್ಸ್ ಟು. ಇನ್ನೊಂದು ಬರುತ್ತೆ ಅದು ನೋಡಿ ಈ ತರ ಬರೀತಾರೆ ಫಾರ್ ಆಲ್ ಅಂತ. For all. ಫಾರ್ ಆಲ್ ಇದು ಗೊತ್ತೇ ಇರಲ್ಲ. ಅದೇ. ಎಂತದ್ದು ಇವೆಲ್ಲ ಕಲಿಬೇಕು ನೀವು PUC ಹೋದ್ಮೇಲೆ. ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕೆ ಅವ್ರಿಗೆ ಗೊತ್ತಿಲ್ಲ ಈಗ ಇದು ಗೊತ್ತು ಬಿಲಾಂಗ್ಸ್ ಟು ನಾಟ್ ಬಿಲಾಂಗ್ಸ್ ಟು. ಫಾರ್ ಆಲ್ ಅಂದ್ರೆ ಇವಾಗ ಹೊಸದಾಗಿ Sir, ಇದು ಫಾರ್ ಆಲ್. ಅಂಡರ್ಸ್ಟುಡ್? ಓಕೆ ಈಗ ಅದೇ ಹೇಳಿದ ನ್ಯಾಚುರಲ್ ಅದೇನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ಜಾಸ್ತಿ ಮುಗಿಸ್ಬಿಡಿ ಸರ್, ನಾವು ಮುಗಿಸ್ಕೊತೀವಿ. ಹೌದೌದು. ಸರ್, ಬೇರೆ ಯಾರು ಕೊಡೋರು ಬೇರೆ ಕೊಡ್ತಾರೆ. ತಗೊಳ್ಳಿ. Sorry, sir. ನೋ ಪ್ರಾಬ್ಲಮ್. ನೋಡಿ ಎನ್ ಲೆಟರ್ ಕ್ಯಾಪಿಟಲ್ ಲೆಟರ್ಸ್. Yes, sir. ಕ್ಯಾಪಿಟಲ್ ಸೆಟ್ಸ್ ನ ನಾವು ನೋಡಿ ಈ ತರ ಸ್ಮಾಲ್ ಲೆಟರ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎನ್ ಅಂದ್ರೆ ಎಂತ ಸೆಟ್ ಅದು? Natural. ನ್ಯಾಚುರಲ್ ನಂಬರ್ ಸೆಟ್. ಎನ್ ಅಂದ್ರೆ ಯಾವ ನಂಬರ್ಸ್? Natural. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಗೊತ್ತಲ್ಲ? 1, 2, 3. ಪಕ್ಕದಲ್ಲೂ ಬರ್ದಿರ್ತೀವಿ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು? 1, 2, 3. 1 2 3 4 ಇನ್ ಹೋಗ್ತಾ ಇನ್ಫಿನಿಟಿ ತನಕ. ಅರ್ಥ ಆಯ್ತಾ? ಓಕೆ. ಹೋಲ್ ನಂಬರ್ಸ್ ಡಬ್ಲ್ಯೂ Zero. ಕ್ಯಾಪಿಟಲ್ ಲೆಟರ್ಸ್. ಹೋಲ್ ನಂಬರ್ಸ್ ನ ಯಾವ Zero, one. ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ Zero. ನಾವು? ಹೋಲ್ ನಂಬರ್. ಇದು ಯಾವುದು? 0. 1, 2, 3, 4, 5. ನೆಕ್ಸ್ಟ್ GP ಎಲ್ಲ ಬರುತ್ತಲ್ಲ ಸರ್? ಝೆಡ್. ಬರುತ್ತೆ. ನೀವು ಹೇಳಿದ್ರಲ್ಲ AP, GP ಎಲ್ಲ ನಮ್ಗೆ ಬರುತ್ತೆ. AP, GP ಆಮೇಲೆ ಅವೆಲ್ಲ ಬರುತ್ತೆ. ಓಕೆ. ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಅದು ಬರುತ್ತಾ? QE ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಪ್ಲಿಟ್ ಕಂಪ್ಯೂಟರ್ ಮೇಲೆ ಸರ್, ಫಿಸಿಕ್ಸ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ. ಫಿಸಿಕ್ಸ್ ಸ್ವಲ್ಪ ಕಷ್ಟಪಟ್ಟು ಓದಬೇಕು. ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು. ಫಿಸಿಕ್ಸ್ Integers. ಇಂಟಿಜರ್ಸ್. ಇಂಟಿಜರ್ಸ್ ಯಾವ್ದು? ಈ ನೆಗೆಟಿವ್ ನೋಡಿ, ಇಲ್ಲಿ 1 ಇಂದ ಸ್ಟಾರ್ಟ್ ಆಯ್ತು, ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿ. ಇಲ್ಲಿ ಹಂಗಲ್ಲ, -3 ಇಲ್ಲಿ ಈ ಕಡೆನೂ ಇನ್ಫಿನಿಟಿ, ಆ ಕಡೆನೂ ಇನ್ಫಿನಿಟಿ. ಈ ಕಡೆ ಮೈನಸ್ ಇನ್ಫಿನಿಟಿ, ಆ ಕಡೆ ಪ್ಲಸ್ ಇನ್ಫಿನಿಟಿ. -3 -2 -1 0 1 2 3 3 ತಡಿ ಅದು ಹೊಡಿತೀನಿ ಅಪ್ಪ, ಕಾಟ ಕೊಡ್ತಾ. ಇಂಟಿಜರ್ಸ್ ಐ ಅಲ್ಲ, ಐ ಇಲ್ಲವೇ ಇಲ್ಲ. Z ಆರ್ ಐ ಬಟ್ Z ಯೂಸ್ ಮಾಡ್ತೀವಿ. ಆರ್ ರಿಯಲ್ ನಂಬರ್ಸ್ ಆಗ್ಬಿಡ. Q ರಾಷನಲ್ ನಂಬರ್ಸ್. ಫ್ರಾಕ್ಷನ್ ಅಂತ. Q ಅಂದ್ರೆ ಯಾವ ನಂಬರ್ಸ್? ಇದು ಬರುತ್ತಲ್ಲ ಫ್ರಾಕ್ಷನ್. ಫ್ರಾಕ್ಷನ್ಸ್ ಎಲ್ಲ ಬರುತ್ತೆ. ಅಂದ್ರೆ 70 ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ ಅಂದ್ರೆ ಏನು? 1/2 1 0 ಮೈನಸ್ ಎಲ್ಲ ಬರ್ತವೆ. ಎಷ್ಟೋ ದಿನ ಆದ್ಮೇಲೆ ಪಾಠ ಕೇಳ್ತಿದೀವಲ್ಲ, ಒಂಥರ ಅನ್ಸ್ತಾ ಇದೆ. ಅಲ್ವಾ? ರೈಟ್. ತಲೆಯೆಲ್ಲ ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ಸ್ ಅಂದ್ರೆ ನೋಡಿ, ಫ್ರಾಕ್ಷನ್ಸ್ ಇರುತ್ತೆ, ಡೆಸಿಮಲ್ಸ್ ಇರುತ್ತೆ, ಜೀರೋನು ಇರುತ್ತೆ, ನ್ಯಾಚುರಲ್ ನಂಬರ್ ಇರುತ್ತೆ, ಮೈನಸ್ ಎಲ್ಲ ಇರ್ತದೆ. ರಾಷನಲ್ ಅದನ್ನ ಯಾವ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ? Q. ಮತ್ತೆ ಆರ್ ಅಂದ್ರೆ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಯಾವಾಗಲೂ ನಿದ್ದೆ ಮಾಡ್ತೀನಿ. ಅಲ್ಲ, ರಿಯಲ್ ನಂಬರ್ಸ್ ಬೇಡ ಫಸ್ಟ್. ಅದಕ್ಕಿಂತ ಮುಂಚೆ ನಾವು ಇರ್ರಾಷನಲ್ ನಂಬರ್ಸ್ ಹೋಗ್ಬಿಡ. You want to eat? ಟಿ ಟಿ ಅಂದ್ರೆ ಇರ್ರಾಷನಲ್ ನಂಬರ್ಸ್. ಅದೇ ರೂಟ್ ಗಳು ಹಾಕೊಂಡು ಬಂತಲ್ಲ, ನೀವು ಪ್ರೂವ್ ದಟ್ ರೂಟ್ ಟಿ ಇವಾಗ ನಾವು ನೋಡಿ ಹಿಂಗೆ ಹೇಳಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಇರ್ರಾಷನಲ್ ನಂಬರ್ಸ್ ನ ಯಾವ ಲೆಟರ್ ನಾವು ಡಿನೋಟ್ ಮಾಡ್ತೀವಿ? ಟಿ. ಇರ್ರಾಷನಲ್. ನೀವೇನ ಡಿಸೈಡ್ ಮಾಡಿಲ್ವಾ? ಅದೇ ಸರ್. ನೀವು ಎಕ್ಸೈಸ್ ಹೋಯ್ತಾ ಅದು? ಮುಗಿಸ್ಬಿಡಲ್ಲ ಇವತ್ತು. ಅಲ್ಲ, ಮುಗ್ಸಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡೋದು. 4 ಎಕ್ಸೈಸ್ ಇದೆ ಅಷ್ಟೇ, ಓ ಮುಗ್ದೇ ಹೋಗುತ್ತೆ. ಸರ್, ನೀವಿದ್ರೆ ಒಂದು ಧೈರ್ಯ ಇರುತ್ತೆ ಸರ್. ಅದು exercise 1.1 ನೋಡ್ರಿ, ಎಕ್ಸರ್ಸೈಸ್ ಮಾಡಕ್ ಆಗೋದ್ರಿ ಫಸ್ಟ್ PUC. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್? ನೀವು ಹೇಳ್ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್? ಜಸ್ಟಿಫೈ ಯುವರ್ ಆನ್ಸರ್. Which of the ಫಾಲೋಯಿಂಗ್ ಆರ್ ಸೆಟ್ಸ್? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್? ಜಸ್ಟಿಫೈ ಯುವರ್ ಆನ್ಸರ್. ಜಸ್ಟಿಫೈ ಅಂದ್ರೆ ಹೇಳ್ಬೇಕು, ವಿಲ್ ಡಿಫೈನ್ ನಾಟ್ ಡಿಫೈನ್ ಅಂತ ಹೇಳ್ಬೇಕು ಅಷ್ಟೇ. ಮೊದಲನೇ ಕ್ವಶನ್ ನೀವ್ ಹೇಳ್ಬೇಕು. Yes sir. ದ ಕಲೆಕ್ಷನ್ ಆಫ್, The ಫಸ್ಟ್ ಕ್ವಶನ್ ಅದರಲ್ಲಿ, ದ ಕಲೆಕ್ಷನ್ ಆಫ್ all the months of the year, the collection of all the months of a year, all the months of a year
beginning with the letter. Beginning with the letter. Correct, sir. It is J. a set. It is a set. Very good. Beginning With the letter J. J ಇಂದ ಸ್ಟಾರ್ಟ್ ಆಗೋ ಮಂತ್ ಯಾವ್ದು ಯಾವ್ದು? ಜನವರಿ, ಜೂನ್, ಜುಲೈ. ನೀನ್ ಹೇಳಿದ್ರು ಅದೇ ಆನ್ಸರ್. ಅಮೆರಿಕದಲ್ಲಿ ಕೇಳಿದ್ರು ಅದೇ ಆನ್ಸರ್. ಇನ್ನೊಂದೇನೋ ನಾವು ಆಡ್ ಮಾಡಕ್ಕಾಗತ್ತಾ ಅಥವಾ ಡಿಲೀಟ್ ಮಾಡಕ್ಕಾಗತ್ತಾ? ಯಾರು ವೆಲ್ ಡಿಫೈನ್ ಆಗಿದೆ. ಇಟ್ ಇಸ್ ಎ ಸೆಟ್ ಬಿಕಾಸ್ ಇಟ್ ಇಸ್ ವೆಲ್ ಡಿಫೈನ್ಡ್. beginning with letter J, na? ಬಿಗಿನಿಂಗ್ ವಿತ್ ದ ಲೆಟರ್ ಜೆ. ಜೆ ಇಂದ ಸ್ಟಾರ್ಟ್ ಆಗುವಂತಹ ಮಂತ್ಗಳು ಯಾವ್ಯಾವಿದೆ? ಜೆ ಲೆಟರ್ ಇಂದ ಸ್ಟಾರ್ಟ್ ಆಗೋದು ಜನವರಿ, June, ಜೂನ್, July. ಜುಲೈ. ಇನ್ನಾದ್ರೂ ಜೆ ಇಂದ ಬರುತ್ತಾ? ಮೂರು. ನೀನ್ ಹೇಳಿದ್ರು ಅದೇ ಆನ್ಸರ್. ಇದು ಇಟ್ಸ್ ಎ ಸೆಟ್ ಬಿಕಾಸ್ ಇಟ್ ಇಸ್ ವೆಲ್ ಡಿಫೈನ್ಡ್. ಸೆಕೆಂಡ್ ಹೋಗ್ಲಾ? ನೋಡಿದ್ರಾ? ನೀವೇ ಟಕ ಟಕ ಅಂತ ಅವ್ರು ಮಾಡೋದಕ್ಕಿಂತ ಮುಂಚೆ ಬೇಕು ನೀವೇ ಒಂದು ನೋಟ್ಸ್ ಇಟ್ಕೊಂಡು ಎಕ್ಸೈಸ್ 1.1 ಅಂತ ಬರ್ಕೊಂಡು ಆನ್ಸರ್ಸ್ ಎಲ್ಲ ಬರ್ಕೊಂಡು ಅವ್ರಿಗೆ ಇನ್ನ ಸಾರ್ ಟೇಕ್ ಸರ್. ನಾವು 10 most talented writers of India. It is not a set because it is not well defined. ಅಮೆರಿಕದಲ್ಲಿ ಇರೋನ್ಗುನು ಈ 10 ಜನ ಒಳಗಡೆ ಇಷ್ಟ ಆಗ್ತಾನ? ಅವನು ಬೇರೆ ಇಷ್ಟ ಆಗ್ತಾನೆ. ಒಬ್ಬೊಬ್ರಿಗೆ ಬೇರೆ ಬೇರೆ ಒಪಿನಿಯನ್ ಇರುತ್ತೆ. ಹಂಗಾಗಿ ವೆಲ್ ಡಿಫೈನ್ಡ್ ಒಂದು ಚೇಂಜ್ ಆಗಬಾರದು. It is not a set Because because it is not ನಾಟ್ well ವೆರಿ defined. ಡಿಫರೆಂಟ್. Next, third one. Third one ನೋಡಿ. ನೀವು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಆನ್ಸರ್ ಡಿಸ್ಕಸ್ ಮಾಡೋಣ. A team of 11 best cricket batsmen of world. No, not a set, not a ನನಗೆ set. ಇಷ್ಟ ಆಗೋ ಬ್ಯಾಟ್ಸ್ಮನ್ ನಿನಗೆ ಇಷ್ಟ ಆಗಲ್ಲ. ಇಲ್ಲೇ ಹೇಳಿ ನಿನಗೆ ಯಾರು ಇಷ್ಟ ಬ್ಯಾಟ್ಸ್ಮನ್? ಧೋನಿ. ನನಗೆ ವಿರಾಟ್ ಕೊಹ್ಲಿ. ನನಗೆ ಈ ಇಷ್ಟಿನ ಜನದಲ್ಲೇ ಇಷ್ಟ ಆಯ್ತು ಅಂದ್ರೆ ಇಂಡಿಯಾದಲ್ಲಿ. ಅಪ್ಪ ನಿನಗೆ ಯಾರು ಬೆಸ್ಟ್? ನಂಗೆ ರಾಹುಲ್ ದ್ರಾವಿಡ್. ನೋಡ ನಿಂಗೆ ವಿರಾಟ್. ಹಾ ನೋಡ ಇಲ್ಲೇನೆ ಇಲ್ಲಿ 3 ಒಪಿನಿಯನ್ ಬಂತು ಅಂದ್ಮೇಲೆ ಇನ್ನ ನಾವು ಇಂಡಿಯಾ ತಗೊಂಡ್ರೆ the collection of all boys in your class. No. Hey, yes. Yes. ನಮ್ಮ ಕ್ಲಾಸಲ್ಲಿ Yes. Collection of boys Boys in in your your class. class. ನಿಮ್ಮ ಕ್ಲಾಸ್ ನ ಹುಡುಗರು ಎಷ್ಟು ಜನ ಏನು ಇದ್ದಾರೆ? ಒಬ್ಬೊಬ್ರಿಗೆ ಒಬ್ಬೊಬ್ರು ಒಪಿನಿಯನ್ ಅಂತ. ಅಲ್ಲ ಹುಡುಗರಿಗೆ ಬೇರೆ ಬೇರೆ ಹುಡುಗರು ನೀನು ಬಂದು ಹಿಂಗ್ ನೋಡೋದಕ್ಕೆ ಹುಡುಗಿ ಇಟ್ ಇಸ್ ವೆಲ್ ಡಿಫೈನ್ಡ್. ಇಟ್ ಇಸ್ ಎ ಸೆಟ್. Fifth question. ಅಲ್ಲ fourth question. The collection of the collection. ಯಾವೆಲ್ಲ ಕಟ್ ಮಾಡ್ಬಿಡಪ್ಪ. ಹಾ, ಇಲ್ಲ, ನಾನು cut ಇನ್ನೊಂದು ಮಾಡ್ತೀನಿ. ಯಾವುದು ಇದು ಮಾತುಕತೆ ಇರೋದು ಯಾವುದು ಬೇಡ. ಓನ್ಲಿ ಬರೀ ಸಬ್ಜೆಕ್ಟ್. ಓಕೆ. The collection of all boys in your class. ಆದ್ರೆ ಸರಿ ಎಂತ ಎಕ್ಸಾಮ್? The collection of all boys in your class. ಎಷ್ಟು ಗಲೀಜಾಗಿ ಬರ್ತಿದ್ದೀನಿ ಅಂದ್ರೆ The collection of all boys in your class. ನೋಡಿ ಬಾಯ್ಸ್ ಯಾವತ್ತು ಬಾಯ್ಸ್ ಇನ್ನಕ್ಕ ನಿಮ್ ಕ್ಲಾಸ್ ಅಲ್ಲಿ ಇರೋ ಬಾಯ್ಸ್ ಎಷ್ಟು ಜನ ಅಂದ್ರೆ ನೀನ್ ಹೇಳಕ್ ಆಗಲ್ವಾ? The collection of all natural numbers less than 100. Yes. Less than 100 natural number ಅಂದ್ರೆ ನೀನ್ ಹೇಳಿದ್ರು ಏನಂತ ಹೇಳ್ಬೇಕು? 1 ರಿಂದ 99. ನಾನು ಹೇಳಿದ್ರು 1 to 10. 100 ಗಿಂತ ಕಡಿಮೆ ನ್ಯಾಚುರಲ್ ನಂಬರ್ಸ್ ಯಾವ್ದಿದೆ? 1 to 9. 99 ತನಕ ಇದೆ. 1 ರಿಂದ 99 ತನಕ. ಅಮೆರಿಕದಲ್ಲಿ ಕೇಳೋದು ಇದೇ ಕ್ವಶನ್. ನ್ಯಾಚುರಲ್ ನಂಬರ್ ಲೆಸ್ ದನ್ 100 ಅಂತ ಅವನು ಹೇಳ್ತಾನೆ. 1 to 90. Collection of natural numbers less than 100. Collection of natural numbers less than 100. 100. Yes, sir. It's a set because it's well defined. Next. Are you mad? Yes, just like you. Okay. It's a set. The collection of novels written by. Set. As I said, correct. The collection of novels written by. The collection of novels written by writer Munshi Premchand. Set. ಮತ್ತೆ ಯಾವ್ದೋ ಅಂದ್ರಲ್ಲೇ ಇತ್ತು. Munshi Premchand. Set. ಅವು ಯಾವ್ಯಾವ್ದು ಬರ್ದಿದ್ದಾರೆ ಅಂತ ನಾವು ಹೇಳ್ಬೋದು. ಅವ್ರ ಫೇವರೇಟ್ ಅಂದ್ರೆ ತಪ್ಪು. ನಿನಗೆ ಬೇರೆ ಫೇವರೇಟ್, ನನಗೆ ಬೇರೆ ಫೇವರೇಟ್. ಅವನು ಎಷ್ಟು ಬರ್ದಿದೆ ನಾವೆಲ್ಸ್ ಎಲ್ಲರಿಗೂ ಅಷ್ಟೇ ನಂಬರ್. ಅಷ್ಟೇ ನಾವು ಬರ್ದಿರೋದೆಲ್ಲ ಅಂದ್ರೆ ಆ ಲಿಸ್ಟ್ ಯಾರು ನೋಡಿದ್ರೆ ಅಷ್ಟೇ ಕರೆಕ್ಟ್. ಸೂಪರ್, ಅರ್ಥ ಮಾಡ್ಕೊಂಡೆ. The collection of novels written by
The writer Munshi Premchand. Yes. Next. It's a set because it is Well defined. Next, seventh one. The collection of all even integers. Set. Even integers ಅಂದ್ರೆ ಯಾವ್ದು 2 4 6 8 ಹೋಗ್ತಾ ಇರ್ತಂಗೆ ನೀನ್ ಹೇಳಿದ್ರು ಅದೇ ಆನ್ಸರ್ ಹೇಳ್ಬೇಕು. US ಹೇಳಿದ್ರೇನಾ? ನಾನು ಹೇಳಿದ್ರು ಅದೇ ಆನ್ಸರ್. The collection of all even integers. The collection of all even integers. So separate group ಮಾಡ್ಬಿಡ್ತೀನಿ. Questions in this chapter. Set. Well defined. ಇದೆಲ್ಲ ಕ್ವಶನ್ಸ್ ಎಲ್ಲ ಇದು ಮಾಡಕ್ಕೆ ಸೆಟ್ ಮಾಡ್ಕೊಳಕ್ ಆಗಲ್ವಾ? Yes, sir. ಚೇಂಜ್ ಆಗ್ಬಿಡುತ್ತೆ. ಯಾರು ನೋಡಿದ್ರೆ ಅಷ್ಟೇ ಕ್ವಶನ್. ಯಾರು ನೋಡಿದ್ರು ಅಷ್ಟೇ ಕ್ವಶನ್. ಇದರಲ್ಲೇ 6 ಕ್ವಶನ್ಸ್ ಇದೆ. 6 ಕ್ವಶನ್. Collection of questions in this chapter. It's a set. ಯಾಕೆ? Well defined. Next, 9th one. Yes, sir. The collection of the questions in this chapter is a set because well defined. Next, 9th question. Collection of. A collection of most dangerous animals Not of the world. Not Right? set. Not a set. Not well defined. ನನಗೆ ಬೆಕ್ಕೆ ಡೇಂಜರ್ ಅನ್ಸುತ್ತೆ. ನಿಮಗೆ ಬೆಕ್ಕು ಸ್ಮೂತ್ ಅನ್ಸ್ಬೋದು. ಕೆಲವು ಬೆಕ್ಕಂದ್ರೆ ಆಗಲ್ಲ, ಅದೇ ಡೇಂಜರ್. ಅಯ್ಯಪ್ಪ ನಾನು ಉಂಟಲ್ಲಪ್ಪ. ಕೆಲವು ಹಸುವನ್ನು ತುಂಬಾ ಇಷ್ಟ, ಕೆಲವು ಹಸುವನ್ನು ಎದ್ಕೊಂಡು ನೋಡ್ತಾರೆ. ನಮ್ಗೆ ಇಷ್ಟ, ಬೇರೆಯವ್ರಿಗೆ ಇಷ್ಟ ಆಗಿಲ್ಲ. ಅಯ್ಯಪ್ಪ ನಾಟ್ ಎ ಸೆಟ್. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಆನ್ಸರ್ ಬರ್ಬೋದು. ಒಬ್ಬರಿಗೆ ಡೇಂಜರಸ್ ಅನ್ನೋದು ಇನ್ನೊಬ್ಬನಿಗೆ ಕಾಮನ್ ಡೇಂಜರ್ ಅಲ್ಲ ಅನ್ಸುತ್ತೆ. ಯಾರು ಬೇರೆ ಕಾಲೇಜಸ್ ನಮ್ದಲ್ಲೇ ಇರ್ತಲ್ಲ ಅದು ಗೊತ್ತು ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರ್ಕೊಳ್ಳಿ, ತುಂಬಾ ಈಸಿ ಇದೆ. ಟೈಮ್ ಆಗೋಯ್ತು, ಮುಗಿಸ್ಬಿಡೋಣ. ಅದು ಲೇಟಾಗಿ ಸ್ಟಾರ್ಟ್ ಮಾಡಿದ್ವಲ್ಲ, ಒಂದು 10 ನಿಮಿಷ ಜಾಸ್ತಿನೇ ತಗೊಂತೀನಿ. ನಾಳೆಯಿಂದ ಸ್ವಲ್ಪ ಕರೆಕ್ಟ್ ಟೈಮ್ ಬಂದ್ಬಿಡಿ, ಬೇಗ ಮುಗಿಸ್ಕೊಂಡ್ಬಿಡ. ನಿಮ್ಗೆ ಲೇಟ್ ಆಗುತ್ತೆ. ಸೆಕೆಂಡ್ ಒನ್, ಲೆಟ್ ಸೆಟ್ ಎ. Set A 1 2 3 4 5 6. Insert belongs to, not belongs. ಓಕೆ ಮೇನ್ ಸೆಕೆಂಡ್ ಮೇನ್ Second means ಓ 9ನೇ ಕ್ವೆಶ್ಚನ್ ಸರ್. insert belongs to, not belongs. ಮೊದಲನೇದು ಸರ್ ಏನು ಇನ್ಸರ್ಟ್ ನೋಡಿ, ಈ 5 ಅನ್ನೋದು belongs to not belongs. ಈ set ಅಲ್ಲಿ belongs ಈ set ಅಲ್ಲಿ ಎಲಿಮೆಂಟ್ ಇದ್ರೆ belongs. ಈ Okay. 5A is belongs to set A. Set A ನ ತರ ಎಲಿಮೆಂಟ್ ಅದು. Yes, sir. Belongs. ಈ ತರ ಬರೆಯೋದು ಕಷ್ಟನ ಇದು. ಇಲ್ಲ. ತುಂಬಾ ಸೆಕೆಂಡ್ 8 ನೋ ನಾಟ್ ಬಿಲಾಂಗ್ಸ್ ಟು ಎಕ್ಸ್. 8 ಐತಾ ಅದರಲ್ಲಿ ಇಲ್ಲ. ನಾಟ್ ಬಿಲಾಂಗ್ಸ್ ಟು ಹಿಂಗ ಆಗ್ತದೆ. ಗೊತ್ತಾಯ್ತು. ನೋಡೋಣ. ಅದನ್ನ ಹಿಂಗ್ ಸೊಟ್ಟು ಹಾಕ್ಬೇಕು ಅಂದ್ರೆ ಅದು ಹಿಂಗೆ ಸಟ್ಟಿಗೆ ಹಾಕೋದು. ಓ ಮತ್ತೆ ಹಿಂಗೆ ಸಣ್ಣ ಇರುತ್ತಲ್ಲ, ಹಿಂಗೆ ಸಟ್ಟಿಗೆ ಹಿಂಗೆ ಹಿಡಿಯೋದು. ಬಿಲಾಂಗ್ಸ್ ಅಂದ್ರೆ ಹಿಂಗೆ. ನೆಕ್ಸ್ಟ್ ಮೂರನೇದು 0 ನೋ ನಾಟ್ ಬಿಲಾಂಗ್ಸ್. ನಾಟ್ ಬಿಲಾಂಗ್ಸ್. ನೀವೇ ಬರೀರಿ. ಫೋರ್ತ್ ಒನ್ 4. ಎಸ್ ಬಿಲಾಂಗ್ಸ್. ಫಿಫ್ತ್ ಒನ್ 2. ಎಸ್ ಬಿಲಾಂಗ್ಸ್. ಸಿಕ್ಸ್ತ್ ನೋ 10. ನಾಟ್ ಬಿಲಾಂಗ್ಸ್. ಬರೀತೀರಾ ಬರೆಯೋದು? ಎಸ್ ಸರ್. ಆಗೋಯ್ತು ಎರಡು ಮೇಲೆ. ಸರ್ ಆಯ್ತು. 3 ಮೇನ್ ಮುಗಿಸ್ಬಿಡೋದು. 3 ಮೇನ್ ಮುಗಿಸ್ತೀರಾ? ಸಾಕು. 3 ಮೇನ್ ಮಾಡೋದು ಸಾಕು. 4 5 6 ನಾಳೆ ಮಾಡ್ಕೊಂಡ್ರೆ ಮುಗಿದ್ರಿ. ನೋಡಿ, ಒಂದು ಎಕ್ಸರ್ಸೈಸ್ ಕಂಪ್ಲೀಟ್ ಆಗಿದೆ. ಇವಾಗ ನೀವು ಇದೇನ್ ಬರಿಬೇಕಂದ್ರೆ ಥರ್ಡ್ ಇದೆಲ್ಲ ಬರೀತಿರಲ್ಲ, ಗೊತ್ತಾಯ್ತಾ? ಒಂದು ಬರಿಬೇಕಾಗಿದೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು. Not belongs. ನಾಟ್ ಬಿಲಾಂಗ್. 4 ಬಿಲಾಂಗ್ಸ್, 2 ಬಿಲಾಂಗ್ಸ್, 10 ನಾಟ್ ಬಿಲಾಂಗ್ಸ್. ನೋಡೋದಾ? ಏನು ಅನ್ಸ್ತಾ ಇದೆ ನಿಮ್ಗೆ? ಫುಲ್ ಈಸಿ ಇದೆ. ಈ ಲೆಸನ್ ಈಸಿ. ಇದು ಒಂದೇ ಲೆಸನ್ ಅಂತನಾ? ಇನ್ನ ಇಲ್ಲ, 2-3 ಲೆಸನ್, 3-4 ಲೆಸನ್ ಈಸಿನೇ ಇದೆ. ಅಂದ್ರೆ ಆರಾಮಾಗಿ ಚಿಲ್ಡ್ರನ್ ಆರಾಮಾಗಿ ಮಾರ್ಕ್ಸ್ ತೆಗಿಬಹುದು. ಸ್ವಲ್ಪ ನೀವು ಈ ತರ ವರ್ಕ್ ಮಾಡ್ಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ರೈಟ್ ಇನ್ ರೋಸ್ಟರ್ ಫಾರ್ಮ್. ಥರ್ಡ್ ಮೇ ಅವರು ಸೆಟ್ ಬಿಲ್ಡರ್ ಕೊಟ್ಟಿರ್ತಾರೆ, ನೀವು ರೋಸ್ಟರ್ ಬರೀಬೇಕು. ಓಕೆ ಸರ್. ರೈಟ್ ಇನ್ ರೋಸ್ಟರ್ ಅಥವಾ ಮೇನಾ? ರೈಟ್ ಇನ್ ರೋಸ್ಟರ್ ಫಾರ್ಮ್. ರೈಟ್ ಇನ್ ಅದೇ numbers ಅಲ್ಲಿ. ನಂಬರ್ಸ್ ಅಲ್ಲಿ ಫುಲ್ ಎಲ್ಲ ಎಲಿಮೆಂಟ್ಸ್ ಬರೀ. ಅವರು ಅದು ಹೆಸರಲ್ಲಿ ಬರೀ ಅದನ್ನ ಬರೀಬೇಕು. ನೋಡಿದ್ರ ಗೊತ್ತಾಯ್ತು ನಿಮಗೆ ಇವಾಗ. ಗುಡ್. Yes, sir. ರೈಟ್ ಇನ್ ರೋಸ್ಟರ್ ಫಾರ್ಮ್. ಮೊದಲನೇದು
ಮೊದಲನೇ ಕೊಟ್ಟಿದ್ದಾರೆ ಎ ನೋಡಿ ಅವರೇ ರೋಸ್ ಮೆಥಡ್ ಅವರು ಸೆಗ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ X X such that X is an integer is an ಅದೇ ಅವರು ಬಿಲಾಂಗ್ಸ್ ಟು ಝೆಡ್ ಅಂತ ಹಾಕಿದ್ರೆ ಆಗೋದು ಅವ್ರು ವರ್ಡ್ಸ್ ಅಲ್ಲೇ ಕೊಟ್ಟವ್ರೆ ಪರವಾಗಿಲ್ಲ ಸೊ ಈಸ್ ಅನ್ ಇಂಟೀಜರ್ ಅಂತ ಕೊಟ್ಬಿಟ್ಟು ಸೊ -3 ಗ್ರೇಟರ್ ದಾನ್ x and less than ಬರೀ ಆನ್ಸರ್ ಏನ್ ಬರುತ್ತೆ ಹೇಳಿ ಆನ್ಸರ್ ಇಂಟೀಜರ್ x is greater than or equal to -3 and smaller than 7 -3 ಕ್ಕೆ ಈಕ್ವಲ್ ಮತ್ತೆ ಅದಕ್ಕಿಂತ ಜಾಸ್ತಿ 7 ಕ್ಕಿಂತ ಕಡಿಮೆ ಯಾವಾಗ ನೋಡಿ -3 -2 -3 -2 -1 0 1 2 3 4 5 6 ನೋಡು ಈ ಕೆಳಗಡೆ ಲೈನ್ ಹಾಕಿದ್ರೆ ಅದು ಬರೀಬೇಕು ಕೆಳಗಡೆ ಲೈನ್ ಹಾಕಿಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆ x is greater than or equal to -3 and smaller than 7 7 ಗಿಂತ ಕಡಿಮೆ ನಾವೆಲ್ಲ 7 ಗಿಂತ ಕಡಿಮೆನಾ -3 ಗಿಂತ ಈಕ್ವಲ್ ಮತ್ತೆ ಜಾಸ್ತಿ ನೋಡಿ ಹೌದಾ ನೋಡಿ ಓ ಲೈನ್ ಆ ಲೈನ್ ಈಕ್ವಲ್ ಲೈನ್ ಇದ್ರೆ ಈಕ್ವಲ್ ಅಂತ ಆ ಲೈನ್ ಇಲ್ಲ ಅಂದಿದ್ರೆ ಈಕ್ವಲ್ ಅಂಡ್ ಗ್ರೇಟರ್ ಈಕ್ವಲ್ ಅಂಡ್ ಗ್ರೇಟರ್ ಆ ಲೈನ್ ಇಲ್ಲ ಅಂದ್ರೆ ಅದಕ್ಕೆ -2 ಆಗ್ಬಿಡುತ್ತೆ -2 ಇಂದ ಸ್ಟಾರ್ಟ್ ಅದಕ್ಕೆ ಲೈನ್ ಹಾಕಿದ ತಕ್ಷಣ ಅದು ಈಕ್ವಲ್ ಪ್ಲಸ್ ಗ್ರೇಟರ್ ಎಷ್ಟೊಂದು ಕಂಬೈನ್ ಓಕೆ ಬಿ ಎರಡನೇ ವಾಹ್ ಸೂಪರ್ ಬರಿತಾ ಇದ್ದೀರಾ ಇದೇನು ಸಖತ್ ಈಜಿ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 1 2 3 4 ವೆರಿ ಗುಡ್ x such that x wow that super okay is a natural number less than 6 ಯಾವ್ದು ರೋಸ್ ಮೆಥಡ್ ಅಲ್ಲಿ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದ್ರೆ ಯಾವ್ದು ಬರುತ್ತೆ 1 2 3 1 2 3 4 5 ನೆಕ್ಸ್ಟ್ third one 2 digit number such that the sum of the digits is 8 ಎರಡು ಡಿಜಿಟ್ ಇರಬೇಕಂತೆ ಅವೆರಡನ್ನು ಆಡ್ ಮಾಡಿದ್ರೆ 8 ಬರಬೇಕಂತೆ ಕ್ವೆಶ್ಚನ್ ಬರ್ಬಿಡ್ತೀನಿ -14 ಅಲ್ಲ ಕಂಗಲ್ಲಕ್ಕ ನೋಡಿ ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ಸಮ್ ಆಫ್ ಅಂದ್ರಲ್ಲ ಎರಡು ಡಿಜಿಟ್ ಸಮ್ ಆಫ್ ದ ಡಿಜಿಟ್ಸ್ ಇಸ್ 8 2 ಡಿಜಿಟ್ ನಂಬರ್ 35 ಈ 2 ಡಿಜಿಟ್ ನಂಬರ್ ಏನು ಇವೆರಡನ್ನು ಆಡ್ ಮಾಡು ಓ ಹಿಂಗ 17 ಎರಡನ್ನು ಆಡ್ ಮಾಡು 26 ಎರಡನ್ನು ಆಡ್ ಮಾಡು ಈ ತರದವು ಇವೆರಡು 2 ಡಿಜಿಟ್ ನಂಬರ್ ಆಗಿರಬೇಕು ಅವೆರಡನ್ನು ಆಡ್ ಮಾಡಿದ್ರೆ 8 ಬರಬೇಕು ಊಟನು ಮಾಡ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಬರೀತೀನಿ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿವಿ ಬರೆಯೋಣ ಫಸ್ಟ್ ಕ್ವೆಶ್ಚನ್ ಬರೆಯೋದು ಬೇಡವಾ ಸರ್ 35 ಅಂದ್ರೆ 3 + 5 ತರ 3 + 5 ಮಾಡಿದ್ರೆ 8 ಮಾಡಬೇಕು ಅದು 2 ಡಿಜಿಟ್ 35 is a 2 ಡಿಜಿಟ್ ನಂಬರ್ ಅವೆರಡು ಡಿಜಿಟ್ಸ್ ಯಾವ್ಯಾವು 3 8 ಅಂತ ನಂಬರ್ಸ್ ಯಾವ್ಯಾವು ನೋಡಿದ್ರಾ x such that x is a 2 digit number 44 ಎಷ್ಟೊಂದು 2 digit number such that ಯಾಕಂದ್ರೆ ಅವಳು ಏನೋ ಒಂದು ಯಾಕೆ ಶಾಂತ ಮಾಡಿ ಅದೆಲ್ಲ ಅಂದ್ರೆ 2 ಡಿಜಿಟ್ ನಂಬರ್ ಆಗಿರ್ಬೇಕು ಆ 2 ಡಿಜಿಟ್ ನ ಆಡ್ ಮಾಡಿದ್ರೆ ಏನ್ ಬರಬೇಕು ನೋಡಿ ನಾನು ಬರೀತೀನಿ 44 70 ಫಸ್ಟ್ ಒಂದಿಂದ ಹೋಗ್ತೀನಿ ಸರ್ ಸ್ಮಾಲ್ ಇಂದ ಹೋಗ್ಬೇಕಾ ಇಲ್ಲ ರ್ಯಾಂಡಮ್ ಹೋಗ್ಬೋದು ಯಾವ್ದಾದ್ರು ಬರೀಬಹುದು ಇಲ್ಲಿಂದ ಬರ್ಕೊಂಡ್ರೆ ಯಾವ್ದು ಮಿಸ್ ಆಗಲ್ಲ ಅದಕ್ಕೆ ಚಲೋ ಹಿಂಗ್ ಬರ್ಕೊಂಡ್ರೆ ಯಾವ್ದು ಮಿಸ್ ಆಗಲ್ಲ ನೋಡಿ 17 ಎಷ್ಟು 2 ಡಿಜಿಟ್ ನಂಬರ್ 2 ಡಿಜಿಟ್ ಎರಡನ್ನ ಆಡ್ ಮಾಡು 8 ಇವಾಗ ನೆಕ್ಸ್ಟ್ 2 ಹಾಕೊಂಡು ಹಂಗೆ ಮಾಡ್ಕೊಂತ ಹೋದ್ರೆ ನಿಮ್ಗೆಲ್ಲ ಈಜಿ ಆಗುತ್ತೆ 26 35 44 52 53 next 62 71 80 08 ಬರಲ್ಲ ಯಾಕೆ 08 ಬರಬಾರ್ದು ಸಿಂಗಲ್ ಡಿಜಿಟ್ ಆಗ್ಬಿಡುತ್ತೆ 0 ಬಿಗಿಯಲ್ಲಿ ಬಂದ್ರೆ ಸಿಂಗಲ್ ಡಿಜಿಟ್ ಆಗ್ಬಿಡುತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ 0 ಒಂದು ಸಿಂಗಲ್ ಡಿಜಿಟ್ ಅದು ಬರೀತಾ ಇದ್ದೀನಿ 08 ಅಂತ ಅದು 80 ಆದ್ರೆ 2 ಡಿಜಿಟ್ ನಂಬರ್ 8 ಆಗ್ತದೆ 8 + 0 ಅದೇ ನೀವು 08 ಬರೆದ್ಬಿಟ್ರೆ ಬರಲ್ಲ 2 ಡಿಜಿಟ್ ಆಗಲ್ಲ ಸಿಂಗಲ್ ಡಿಜಿಟ್ ಆಗ್ಬಿಡುತ್ತೆ ನೋಡಿದ್ರಾ ಇವೆಲ್ಲ ಈ ತಲೆ ಉಪಯೋಗಿಸಬೇಕು ತಗೊಮ್ಮ
ನಿಂದೆ ತಗೊಳ್ಳೋ. ನೆಕ್ಸ್ಟ್ ರಬ್ ಮಾಡ್ಬಿಡ್ಲಾ? Yes, sir. ರಬ್ ಮಾಡಪ್ಪ. ಇಲ್ಲ ಯಾರು? 6 D is equal to 5 x such that x HFPY. is a prime number. ಸೊ ಇದು ಕನ್ವರ್ಟ್ ಮಾಡೋದು. ಅರೆ 1 3 1 3 ಎಲ್ಲ prime numbers ಆ? ಹಾ 1 is neither prime nor composite. ಆಯ್ತು 2 3 5 ಹೌದು. Which is divisible, divisor of 60 divisor of 60. ಸರ್ ಏನಿಂಗಂದ್ರೆ ಅರೆ ಯಾವ್ದು 60 ಟೇಬಲ್ಸ್ ಬರೋ ನಂಬರ್ಸ್ 60 ಡಿವಿಸಿಬಲ್ ಆಗುತ್ತೆ. ಅದ್ರ ಫ್ಯಾಕ್ಟರ್ಸ್ ಬರೀರಿ. ಯಾವ ಟೇಬಲ್ 60 ಬರುತ್ತೆ ಬರ್ತೀರಿ. Two. ಅದರ ಪ್ರೈಮ್ ನಂಬರ್ಸ್ ಯಾವ್ದು ಅಂತ ಬರೀರಿ ಫಸ್ಟ್. ಓಕೆ ಆಮೇಲೆ ಪ್ರೈಮ್ ನಂಬರ್ ಹುಡುಕ ನೋಡಿ. 2 ಟೇಬಲ್ ಬರುತ್ತಾ? ಬರುತ್ತೆ 60 ಬರುತ್ತೆ. 3 ನಲ್ಲಿ ಬರುತ್ತಾ? ಬರುತ್ತೆ ಆಮೇಲೆ 4 4 ಅಲ್ಲಿ ಅಲ್ಲೂ ಬರುತ್ತೆ ಬರುತ್ತೆ. ಬರುತ್ತೆ 4 ಅಲ್ಲೂ ಡಿವೈಡ್ ಆಗುತ್ತೆ. 12 ರಿಮೈಂಡರ್ ಬರ್ತಂಗೆ ಡಿವೈಡ್ ಆಗಬೇಕು. ಹೌದು. 2 ಇಂದ ಡಿವೈಡ್ ಮಾಡಿದ್ರೆ 230 is 3 ಇಂದ ಮಾಡಿದ್ರೆ 320 is 60. ಹಾ, 4 ಇಂದ ಮಾಡಿದ್ರೆ 4 1 4 425 sir. 4 ಇಂದ Five ಬರುತ್ತೆ. twelve, sir. 5 ಇಂದ ಬರುತ್ತೆ. 6 ಇಂದನೂ ಬರುತ್ತೆ. 7 ಇಂದ ಬರಲ್ಲ 7 ಇಂದ ಬರಲ್ಲ. 8 ಇಂದ ಬರಲ್ಲ. 9 10 ಇಂದ ಬರುತ್ತೆ. 12 ಇಂದ ಬರುತ್ತೆ 12 ಇಂದ ಬರುತ್ತೆ. ಆಮೇಲೆ 25 ಇಂದ ಬರುತ್ತೆ. 25 ಇಂದ ಬರ್ತಲ್ಲ. 25 ಅಲ್ಲ 15 ಇಂದ 25 ಅಲ್ಲೂ ಬರುತ್ತೆ 15 4 60. 25 ಬರಲ್ಲ. ಬರುತ್ತೆ 425 ಸರ್ ಅಲ್ವಾ 425 415 415 60. ನೆಕ್ಸ್ಟ್ 320 30 60 ಇಷ್ಟು. ಎಸ್ ಇದು ಬ್ರಾಕೆಟ್ ಅಲ್ಲಿ ಯಾಕೆ ಬರ್ತಲ್ಲ ಅಂದ್ರೆ ಇದೆಲ್ಲ ಆನ್ಸರ್ ನಮಗೆ. Prime. ಪ್ರೈಮ್ ನಂಬರ್ಸ್ ಯಾವುದು ಅಂತ 2 3 5 ಅಷ್ಟೇ 2 ನ 3 ನ 5 ನ 3 ನ 5 15 is not a prime number. ಪ್ರೈಮ್ ನಂಬರ್ ಅಂದ್ರೆ ಬೇರೆ ಟೇಬಲ್ ಅಲ್ಲಿ ಬರಬಾರದು. ಇಷ್ಟೇ ಆನ್ಸರ್. ಫಿನಿಶ್. ಇದೊಂದು ಲಾಸ್ಟ್ ಇನ್ನೆರಡೇ ಇದೆ. ಫಿಫ್ತ್ ಒನ್ ಈ ಇದರ ಎರಡು ಬಿಟ್ಟು ಚೆನ್ನಾಗಿರೋದು. Set of all letters in the word trigonometry. ಈ ಇದ್ರದ್ದು ನೋಡಿ. ಹೇಳಿ ಈ ಹೇಳಿ ಸರ್ ಯಾವ ಹೇಳ್ತಿದೆ ರಿಪೀಟ್ ಆಗಬಾರ್ದು ಅಷ್ಟೇ. The letters in the word ಏನಂತೆ the set of all G ಏನಂತ ಅವ್ರು ಕೇಳ್ತಾರೆ ಅದು ಕ್ವೆಶ್ಚನ್ ನೀವು ಓದಿ ಇಲ್ಲೇ ಐತಲ್ಲ ಕ್ವೆಶ್ಚನ್. Set of all letters in the word trigonometry. ಟ್ರಿಗ್ನೋಮೆಟ್ರಿ ಅನ್ನೋ ವರ್ಡ್ ಅಲ್ಲಿ ಇರೋ ಲೆಟರ್ಸ್ ಯಾವ್ಯಾವು ಅಂತ ಬರೀಬೇಕು. ಅವರು ಟ್ರಿಗ್ನೋಮೆಟ್ರಿ ಅಂತ ಕೊಟ್ಬಿಟ್ಟಿದ್ದಾರೆ ಲೆಟರ್ಸ್ ಯಾವ್ಯಾವು ಹೇಳಿದ್ದೆ. T1 R1 I1 I1 G1 ಓ ಸ್ಪೆಲ್ಲಿಂಗ್ ಅಲ್ಲ. ಓಕೆ O1 ಒಂದು N ಸರಿ ಎಲ್ಲಾನು ನಮ್ಮ ನೋಡಿ ಓ ಎರಡು ಬರೆಯಂಗಿಲ್ಲ. ಓ. ಅದನ್ನೇ check ಮಾಡ್ತಾ ಇರೋದು. ಓಕೆ M1 M1 E1 T ಮತ್ತೆ ಬರೆಯಂಗಿಲ್ಲ. T ಇಲ್ಲ T ಇದೆ R by Yes. ಅದನ್ನ ಟೆಸ್ಟ್ ಮಾಡ್ತಾರ. ಅದನ್ನ ಟೆಸ್ಟ್ ಮಾಡ್ತಾರೆ. ನೀವೆಲ್ಲ ಬರೀತೀರಾ ರಿಪೀಟ್ ಮಾಡ್ತೀರಾ ಅಥವಾ ಏನು? ನೆಕ್ಸ್ಟ್ ಲಾಸ್ಟ್ ಬಟ್ ನಡೆದ ಅದೇ ತರನೇ ಇರ್ಬೇಕಲ್ವಾ ಫ್ಲವರ್ ಬ್ರಾಕೆಟ್ ಅವ್ರು ಹೆಂಗಾದ್ರೂ ಕೊಡ್ಲಿ. ನಾವು ಫ್ಲವರ್ ಬ್ರಾಕೆಟ್ ಇಲ್ಲ. ಈ ಬಂದವರಿಗೆ ಕಾಯ್ತಾರೆ ಲಾಸ್ಟ್ ಕ್ವಶನ್ ಇದೆ. ಸೇಮ್ ಬರ್ಕೊಳ್ಳಿ. ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಬೆಟರ್. BETTER BETR ಅಷ್ಟೇ ಕರೆಕ್ಟ್. 4 ಅಷ್ಟೇ ಬರೀ ಸೇಮ್ ಇದು F ಸೆಟ್. F is equal to same dialogue. Set of all the letters in the word better. BETTER ಯಾವ್ದು ಬರುತ್ತೆ BETTER ಅಲ್ಲಿ BETR BETR ಕರೆಕ್ಟ್ ಬರ್ಬಿಟ್ಟು F ಅಂತ ಹಾಕ್ಬಿಟ್ಟು ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು ದಟ್ ಕಂಪ್ಲೀಟ್ ಯುವರ್ ಫಸ್ಟ್ First PUC, first exercise, 3 mains. 3 mains. Another 3 more mains are there for first exercise. ಅದೇ ಒಂದು ನೋಡಿ ಇವಾಗ ಇದು ಸೆಟ್ ಬಿಲ್ಡರ್ ಅಲ್ಲಿ ಕೊಟ್ಟಿದ್ರು ನಾವೇನ್ರಲ್ಲಿ ಬರೆದ್ರಿ ರೋಸ್ಟ್. ಇವಾಗ ಅವ್ರು ರೋಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ನಾವು ಎಕ್ಸ್ ಸಚ್ ದಟ್ ಎಕ್ಸ್ Okay. ಅದನ್ನ ನಾವು ಬರೀಬೇಕು. ಅಷ್ಟೇನಾ ಅವಾಗ ಬರ್ತಾ ನಿಮ್ಗೆ ಯಾವಾಗ ಅರ್ಥ ಆಗಿದೆ. ಫಸ್ಟ್ ಕೇಳಿದಾಗ ಏನ್ ಅನ್ಸಿತ್ತು ಇದೇನಿದೆ ಎಕ್ಸ್ ಸಚ್ ದಟ್
ಅಂತಿತ್ತು. ಇವಾಗ ಈಗ ಅರ್ಥ ಆಯ್ತು ಸರ್. ಅದೇನ್ ಕೊಟ್ಟಿರ್ತಾರೋ ಅದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಇಂಟೀಜರ್ಸ್ ನೋಡ್ಕೊಂಡು ಹಾಕೋದು, ಅದು ಲೆಸ್ ಮೋರ್ ಅಂತ ಎಕ್ಸಿಂಗ್ ಹಾಕೋದು. ನೋಡಿದ್ರೆ ನಿಮ್ಗೆ ಗೊತ್ತಾಯ್ತಾ? ಹಂಗೆ ಗೊತ್ತಾಯ್ತು. ನೀನೇ ಇಟ್ಕೊಂಡು ಜೇಬ್ ಹಾಕೊಂಡು